In the last class, we discussed about what is mean by electricity. So electricity andre ಏನು? So next, what are the different sources? Sources na utilize ಮಾಡಿ electricity ಹೆಂಗ್ generate ಮಾಡ್ತೀವಿ. Okay, there are two types of sources. One is renewable sources. Another one is renewable. Another name is non-conventional. Non-renewable. Another name is conventional sources. Okay, so ಅದ್ರಲ್ಲಿ ಏನಾಗುತ್ತೆ ಅಂದ್ರೆ like coal power plant. Next hydroelectric power plant ಇಂದ electricity ಹೆಂಗ್ generate ಮಾಡ್ತೀವಿ ಅದು ನೋಡಿದೀವಿ. Next one is wind energy power plant. Wind energy is renewable or non-renewable? Renewable or non-renewable? Renewable type ನಲ್ಲಿ ಬರುತ್ತೆ. So listen, ಇದೇನಾಗುತ್ತೆ ಅಂದ್ರೆ ಒಂದು like blade ತರ ಇರುತ್ತೆ, like fan ತರ ಇರುತ್ತೆ. That blades is made up of which material ಕೇಳಿದ್ರೆ glass fiber. ಆ ಮೆಟೀರಿಯಲ್ ಏನಾಗುತ್ತೆ ಅಂದ್ರೆ ಗ್ಲಾಸ್ ಫೈಬರ್ ಅಂತೀವಿ. ಸೊ ಇದು ಅಟ್ಮಾಸ್ಫಿಯರ್ ನಲ್ಲಿ ಏನಾಗುತ್ತೆ ಅಂದ್ರೆ ವಿಂಡ್ ಏನಾಗುತ್ತೆ ಅಂದ್ರೆ ಅಬ್ಸರ್ವ್ ಮಾಡಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು. ಸೇಮ್ ಇದನ್ನು ಏನಾಗುತ್ತೆ ಅಂದ್ರೆ ಸೇಮ್ ಸೆಟಪ್, ಒಂದು ಟರ್ಬೈನ್ ಇರುತ್ತೆ. ಆ ಟರ್ಬೈನ್ ಏನಾಗುತ್ತೆ ಅಂದ್ರೆ ಲೈಕ್ ರೊಟೇಟ್ ಆಗುತ್ತೆ. ಸೊ ಟರ್ಬೈನ್ ರೊಟೇಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಸೊ ಅದೇನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ಸೆಷನ್. ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್, ಸಬ್ಸ್ಟೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅಲ್ಲಿಂದ ಕನ್ಸ್ಯೂಮರ್ ಪ್ಲೇಸ್. ಓಕೆ, ಸೊ ಇದ್ರ ಇಂಪಾರ್ಟೆನ್ಸ್ ಕೇಳಿದ್ರೆ ದಟ್ ಬ್ಲೇಡ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳ್ಬೋದು. ಯಾವ ಮೆಟೀರಿಯಲ್? ಗ್ಲಾಸ್ ಫೈಬರ್. ಓಕೆ, ಸೊ ಇದರಲ್ಲಿ ಅಡ್ವಾಂಟೇಜಸ್ ನೋಡಿದ್ರೆ ವಿಂಡ್ ಇಸ್ ರಿನ್ಯೂಬಲ್ ಆರ್ ನಾನ್ ರಿನ್ಯೂಬಲ್ ಕೇಳಿದ್ರೆ ರಿನ್ಯೂಬಲ್ ಎನರ್ಜಿ, ಸರಿನಾ? ರಿನ್ಯೂಬಲ್ ಎನರ್ಜಿ ನಲ್ಲಿ ಬರುತ್ತೆ. ಇಟ್ ಹ್ಯಾಸ್ ಲೋ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಇನ್ನೊಂದು ಇನ್ಸ್ಟಾಲೇಷನ್ ಕಾಸ್ಟ್ ಕೇಳಿದ್ರೆ ಹೈ ಇರುತ್ತೆ. ಎಲ್ಲಾ ಪವರ್ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಇನ್ಸ್ಟಾಲ್ ಮಾಡೋದು, ಇನ್ಸ್ಟಾಲೇಷನ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ದ ವಿಂಡ್ ಎನರ್ಜಿ ಡಸ್ ನಾಟ್ ಪೊಲ್ಯೂಟ್ ಏರ್. ಸೊ ಈ ವಿಂಡ್ ಎನರ್ಜಿಯಿಂದ ಏನಾಗುತ್ತೆ ಅಂದ್ರೆ ಏನಾದ್ರು ಏರ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆಗಲ್ಲ. ಬಟ್ ಇನ್ನೊಂದು ಪೊಲ್ಯೂಷನ್ಸ್ ಆಗುತ್ತೆ. ಯಾವ ಪೊಲ್ಯೂಷನ್? ನಾಯ್ಸ್ ಪೊಲ್ಯೂಷನ್ಸ್. ಓಕೆ, ಅದೇನಾಗುತ್ತೆ ಅಂದ್ರೆ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಸೊ ಅದು ಜೋರಾಗಿ ಏನಾಗುತ್ತೆ ಅಂದ್ರೆ ರೊಟೇಟ್ ಆಗುವಾಗ ಅಲ್ಲಿ ನಾಯ್ಸ್ ಪೊಲ್ಯೂಷನ್ ಸೌಂಡ್ ಬರುತ್ತಲ್ವಾ? ಸೊ ಅದು ನಾಯ್ಸ್ ಪೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಮೇಕ್ಸ್ ನಾಯ್ಸ್ ಪೊಲ್ಯೂಷನ್. ಓಕೆ, ಸೊ ನಾಯ್ಸ್ ಪೊಲ್ಯೂಷನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಡೇಂಜರಸ್ ಫಾರ್ ಸಮ್ ವೈಲ್ಡ್ ಲೈಫ್. ಅಲ್ಲಿರೋ ಏನಾಗುತ್ತೆ ಅಂದ್ರೆ ಬರ್ಡ್ಸ್, ಅದಕ್ಕೆ ಏನಾಗುತ್ತೆ ಅಂದ್ರೆ ಡೇಂಜರಸ್ ಆಗುತ್ತೆ ನಂತರ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೆನ್ಸಿವ್ ಇಸ್ ಮೋರ್ ಟು ಸೆಟ್ ಅಪ್ ದ ಪ್ಲಾಂಟ್. ಒಂದು ವಿಂಡ್ ಎನರ್ಜಿ ವಿಂಡ್ ಪವರ್ ಪ್ಲಾಂಟ್ ನ ಸೆಟ್ ಅಪ್ ಮಾಡ್ಬೇಕಂದ್ರೆ ಅದರ ಕಾಸ್ಟ್ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ? ಒಂದು 100 ರೂಪೀಸ್ ಇರುತ್ತಾ? ಕ್ರೋಸ್ ಟುಗೆದರ್ ಆಗುತ್ತೆ, ಲೈಕ್ ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಇಸ್ ನಾಟ್ ಎ ಕಂಟಿನ್ಯೂಸ್ ಎನರ್ಜಿ ಪ್ರೊಡಕ್ಷನ್ಸ್. ಕಂಟಿನ್ಯೂಸ್ ಏನಾಗುತ್ತೆ ಅಂದ್ರೆ ಎನರ್ಜಿ ಪ್ರೊಡ್ಯೂಸ್ ಮಾಡಕ್ ಆಗತ್ತೆ ಅಂದ್ರೆ ಆಗಲ್ಲ. ಯಾಕೆ? ವಿಂಡ್ ಯಾವಾಗ ಇರುತ್ತೋ ಅವಾಗ ಮಾತ್ರ ಜನರೇಟ್ ಮಾಡಕ್ಕಾಗತ್ತೆ. ಸೊ ಆಲ್ವೇಸ್ ಏನಾಗುತ್ತೆ ಅಂದ್ರೆ ಎನರ್ಜಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಇದು ಒನ್ ಆಫ್ ದ ಡ್ರಾಬ್ಯಾಕ್. ಓಕೆ, ಸೊ ವಿಂಡ್ ಎನರ್ಜಿ ಅಂದ್ರೆ ಏನು? ಸೊ ಅದರಲ್ಲಿ ಎಲೆಕ್ಟ್ರಿಸಿಟಿ ಹೆಂಗ್ ಜನರೇಟ್ ಮಾಡ್ತಾರೆ. ಸೊ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಲೈಕ್ ಒಂದು ಗ್ಲಾನ್ಸ್ ನೋಡ್ಕೊಳ್ಳಿ ಸಾಕು, ಇನ್ ಡೆಪ್ತ್ ಏನೋ ಕೇಳಲ್ಲ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಬಯೋಮಾಸ್. ಸೊ ಬಯೋಮಾಸ್ ಇಸ್ ರಿನ್ಯೂಬಲ್ ಆರ್ ನಾನ್ ರಿನ್ಯೂಬಲ್? ರಿನ್ಯೂಬಲ್ ಟೈಪ್. ಓಕೆ, ಸೊ ಬಯೋಮಾಸ್ ಎನರ್ಜಿನಲ್ಲಿ ದ ಮೇನ್ ಸೋರ್ಸಸ್ ಕೇಳಿದ್ರೆ ವುಡ್ ಚಿಪ್, ಲೈಕ್ ವೇಸ್ಟ್ ಪ್ಲಾಂಟ್ ಮೆಟೀರಿಯಲ್ಸ್ ಇದಲ್ವಾ, ಅದನ್ನ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಸೇಮ್ ಕಾನ್ಸೆಪ್ಟ್, ಒಂದು ಬಾಯ್ಲರ್ ಇರುತ್ತೆ. ನೆಕ್ಸ್ಟ್ ಈ ವುಡ್ ಚಿಪ್ ಏನಾಗುತ್ತೆ ಅಂದ್ರೆ ಬರ್ನ್ ಮಾಡುವಾಗ ಇಲ್ಲಿರೋ ಬಾಯ್ಲರ್ ಇಲ್ಲ ವಾಟರ್ ಏನಾಗುತ್ತೆ ಲೈಕ್ ಹೀಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್, ಇಲ್ಲಿ ಟರ್ಬೈನ್ ಇರುತ್ತೆ. ಈ ಟರ್ಬೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೀಮ್ ಟಚ್ ಆಗುವಾಗ ದ ಟರ್ಬೈನ್ ಸ್ಟಾರ್ಟ್ಸ್ ಟು ರೊಟೇಟ್ಸ್. ಸರಿನಾ? ಟರ್ಬೈನ್ ಏನಾಗುತ್ತೆ ರೊಟೇಟ್ ಆಗುತ್ತೆ. ಸೊ ಈ ಸ್ಟೀಮ್ ಜೊತೆ ಏನಾಗುತ್ತೆ ಅಂದ್ರೆ ಸಮ್ ಹಾಟ್ ವಾಟರ್ ಮಾಲಿಕ್ಯೂಲ್ಸ್ ಬರುತ್ತೆ. ಅದನ್ನ ಏನಂತೀವಿ ಅಂದ್ರೆ ಕಂಡೆನ್ಸರ್ ಕೊಡ್ತೀವಿ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಕಂಡೆನ್ಸರ್? ಕೂಲ್ ಮಾಡುತ್ತೆ. ಈ ವಾಟರ್ ಏನಾಗುತ್ತೆ, ಹಾಟ್ ವಾಟರ್ನ ಕೂಲ್ ಮಾಡಿ ಮತ್ತೆ ರೀಸೈಕಲ್ ರಿವರ್ಸ್ ಮತ್ತೆ ಕೊಡ್ತೀವಿ ಬಾಯ್ಲರ್. ಸರಿನಾ? ನೆಕ್ಸ್ಟ್ ಇಲ್ಲಿ ಟರ್ಬೈನ್ ರೊಟೇಟ್ ಆಗುವಾಗ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಸೊ ಆ ಜನರೇಟರ್ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನ ಸ್ಟೆಪ್ ಡೌನ್ ಮಾಡಿ ಫೈನಲಿ ಕನ್ಸ್ಯೂಮರ್ ಪ್ಲೇಸ್ಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದ್ರಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ, ಸೊ ಲಿಸನ್, ಇಲ್ಲಿ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಏನೇ ಕೊಟ್ಟಿದ್ದಾರಪ್ಪ? ಕೂಲ್ ಮಾಡಕ್ಕೆ ಕಂಡೆನ್ಸರ್ ಇದೆ ಅಲ್ವಾ? ದಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇನ್ನು ಎಫೆಕ್ಟಿವ್ ಆಗಿ ಲೈಕ್ ಬರ್ನ್ ಆಗ್ಬೇಕು, ಅದಕ್ಕೆ ಏನಾಗುತ್ತೆ ಅಂದ್ರೆ ಫ್ಯಾನ್ ಕೊಟ್ಟಿದ್ದಾರೆ. ಸರಿನಾ? ಓಕೆ, ಸಮ್ಮರ್ ಟೈಮ್ ನಲ್ಲಿ
ಸೆಕೆ ಆದ್ರೆ ಫ್ಯಾನ್ ಯೂಸ್ ಮಾಡಬೇಕು, ಸರಿನಾ? ಅದಿಲ್ಲ ಏನಪ್ಪಾ ಬಿಸಿ ಇರುತ್ತಲ್ವಾ ಅದಕ್ಕೆ. ಓಕೆ, ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ನೋಡಿದ್ರೆ ಬಯೋಮಾಸ್ ಎನರ್ಜಿ ಪವರ್ ಪ್ಲಾಂಟ್ ಅಲ್ಲಿ ಮೇನ್ ಸೋರ್ಸಸ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಲೈಕ್ ಪ್ಲಾಂಟ್ ವೇಸ್ಟ್ ಅದೆಲ್ಲ ಏನಾಗುತ್ತೆ ಅಂದ್ರೆ ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಸೊ ಬಯೋಮಾಸ್ ಇಸ್ ರಿನ್ಯೂಬಲ್ ನಾನ್ ರಿನ್ಯೂಬಲ್ ಕೇಳಿದ್ರೆ ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇದರಲ್ಲಿ ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಇಸ್ ಎ ರಿನ್ಯೂಬಲ್ ಎನರ್ಜಿ ಸೋರ್ಸ್. ಸೊ ರಿನ್ಯೂಬಲ್ ಎನರ್ಜಿ ಅಂತೀವಿ, ಇಲ್ಲ ಅಂದ್ರೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಓಕೆ, ಲೆಸ್ ಡಿಪೆಂಡೆನ್ಸಿ ಆಫ್ ಫಾಸಿಲ್ ಫ್ಯೂಯಲ್ಸ್. ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಪೆಟ್ರೋಲ್ ಡೀಸೆಲ್, ಅದನ್ನ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಡಿಪೆಂಡ್ ಆಗಿರಲ್ಲ, ಓನ್ಲಿ ಲೆಸ್ ಡಿಪೆಂಡೆನ್ಸಿ. ಓಕೆ, ನೆಕ್ಸ್ಟ್ ನೋಡಿ, ಇಟ್ ಹೆಲ್ಪ್ಸ್ ಗಾರ್ಬೇಜ್ ರಿಡಕ್ಷನ್. ಸೊ ವೇಸ್ಟ್ ಮೆಟೀರಿಯಲ್ ಏನಾಗುತ್ತೆ ಅಂದ್ರೆ ಈ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಗಾರ್ಬೇಜ್ ಏನಾಗುತ್ತೆ ಅಂದ್ರೆ ರಿಡಕ್ಷನ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಅಡ್ವಾಂಟೇಜಸ್. ಓಕೆ, ಸೊ ಬಯೋಮಾಸ್ ಇಸ್ ರಿನ್ಯೂಬಲ್ ಎನರ್ಜಿ, ಇಟ್ ಡಸ್ ಲೆಸ್ ಡಿಪೆಂಡೆನ್ಸಿ ಆಫ್ ಫಾಸಿಲ್ ಫ್ಯೂಯಲ್ಸ್, ಪೆಟ್ರೋಲ್ ಡೀಸೆಲ್ ಅದಲ್ವಾ, ಅದು ಲೆಸ್ ಡಿಪೆಂಡೆನ್ಸಿ. ಇಟ್ ಹೆಲ್ಪ್ಸ್ ಗಾರ್ಬೇಜ್ ರಿಡಕ್ಷನ್ಸ್. ಓಕೆ, ಇದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಸ್ಪೇಸ್ ಟು ವರ್ಕ್. ಸರಿನಾ? ಒಂದು ಪವರ್ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಲೈಕ್ ಸೆಟಪ್ ಮಾಡಿ ಅದನ್ನ ಏನಾಗುತ್ತೆ ಅಂದ್ರೆ ಸೆಪರೇಟ್ ಮಾಡಿ ವರ್ಕ್ ಮಾಡಕ್ ಏನಾಗುತ್ತೆ ಅಂದ್ರೆ ನೀಡ್ಸ್ ಲಾಟ್ ಆಫ್ ಸ್ಪೇಸ್. ಡಿಫಾರೆಸ್ಟೇಷನ್ ಮೇ ಅಕ್ಕರ್. ಡಿಫಾರೆಸ್ಟೇಷನ್ ಅಂದ್ರೆ ಏನಪ್ಪಾ? ಕಟಿಂಗ್. ಡಿಫಾರೆಸ್ಟೇಷನ್ ಅಂದ್ರೆ ಲೈಕ್ ಫಾರೆಸ್ಟ್ ಏನಾಗುತ್ತೆ ಅಂದ್ರೆ ಡಿಸ್ಟ್ರಾಯ್ ಮಾಡೋದು, ಸರಿನಾ? ಅದು ಡಿಫಾರೆಸ್ಟೇಷನ್ ಮೇ ಅಕ್ಕರ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದ್ರೆ ಲೈಕ್ ಪೊಲ್ಯೂಷನ್ಸ್. ವೆರಿ ಗುಡ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ಬರ್ನ್ ಮಾಡ್ತೀವಲ್ವಾ, ಬರ್ನ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಏರ್ ಪೊಲ್ಯೂಷನ್ಸ್ ಆ ತರ ಫಾರ್ಮ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದ್ರೆ ಲೈಕ್ ಪೊಲ್ಯೂಷನ್ಸ್, ಏರ್ ಪೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ. ಓಕೆ, ಇದು ಡ್ರಾಬ್ಯಾಕ್ಸ್ ಬಯೋಮಾಸ್ ಎನರ್ಜಿನಲ್ಲಿ. ನೆಕ್ಸ್ಟ್ ನೋಡಿ, ಸೋಲಾರ್ ಪವರ್. ಸೋಲಾರ್ ಪವರ್ ಇಸ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್? ರಿನ್ಯೂಯಬಲ್. ಓಕೆ, ಸೊ ಸೋಲಾರ್ ಪವರ್ ಪ್ಲಾಂಟ್ ಅಲ್ಲಿ ದ ಮೇನ್ ಕಾನ್ಸೆಪ್ಟ್ ಇಸ್ ದ ಲೈಟ್ ಎನರ್ಜಿ. ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಲೈಟ್ ಎನರ್ಜಿನ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ಇದು ಸನ್ಲೈಟ್ ಇಂದ. ಇದು ಸೋಲಾರ್ ಪ್ಯಾನಲ್ ಅಂತೀವಿ. ದ ಸೋಲಾರ್ ಪ್ಯಾನಲ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳ್ಬೋದು? ದಟ್ ಈಸ್ ಸಿಲಿಕಾನ್ ಆರ್ ಪಾಲಿಸಿಲಿಕಾನ್ ಅಂತೀವಿ. ಓಕೆ, ದ ಸೋಲಾರ್ ಪ್ಯಾನಲ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳಿದ್ರೆ ಸಿಲಿಕಾನ್ ಇಲ್ಲ ಅಂದ್ರೆ ಪಾಲಿಸಿಲಿಕಾನ್ ಅಂತೀವಿ. ಓಕೆ, ಸೊ ಡೈರೆಕ್ಟ್ ಏನಾಗುತ್ತೆ ಅಂದ್ರೆ ಸನ್ಲೈಟ್ ಬೀಳುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸೋಲಾರ್ ಪಿವಿ ಸಿಸ್ಟಮ್ ಇದೆ. ಪಿವಿ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್. ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ ಅಂತೀವಿ. ಫೋಟೋ ವೋಲ್ಟಾಯಿಕ್ ಅಂದ್ರೆ ಫೋಟೋ ಅಂದ್ರೆ ಲೈಟ್ ಎನರ್ಜಿ ವಿಚ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಅದನ್ನ ಫೋಟೋ ವೋಲ್ಟಾಯಿಕ್ ಅಂತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿದ ಯೂಸ್ ಏನಪ್ಪಾ? ಟು ಸ್ಟೋರ್ ದ ಎಲೆಕ್ಟ್ರಿಸಿಟಿ. ಎಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ಯೋ ಅದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇನ್ವರ್ಟರ್ ಸೆಟಪ್ ಇರುತ್ತೆ. ಸೊ ಇನ್ವರ್ಟರ್ ಫಂಕ್ಷನ್ ಏನು? ಸೊ ಇನ್ವರ್ಟರ್ ಮೀನ್ಸ್ ವಿಚ್ ಕನ್ವರ್ಟ್ಸ್ ಡಿಸಿ ಟು ಎಸಿ. ಡಿಸಿ ಅಂದ್ರೆ ಡೈರೆಕ್ಟ್ ಕರೆಂಟ್ ಟು ಅಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಇದು ಇನ್ವರ್ಟರ್. ಇನ್ನೊಂದು ಎಸಿ ಟು ಡಿಸಿ ಕನ್ವರ್ಟ್ ಮಾಡಬೇಕಂದ್ರೆ ಅದು ರೆಕ್ಟಿಫೈರ್ ಸರ್ಕ್ಯೂಟ್. ಸೊ ರೆಕ್ಟಿಫೈರ್ ಸರ್ಕ್ಯೂಟ್ ಏನ್ ಮಾಡುತ್ತೆ ಅಂದ್ರೆ ವಿಚ್ ಕನ್ವರ್ಟ್ಸ್ ಎಸಿ ಅಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡಿಸಿ ಕರೆಂಟ್. ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಎಸಿನಾ ಡಿಸಿನಾ? ಡಿಸಿನಾ ಎಸಿನಾ? ಎಸಿ ಕರೆಂಟ್ ಯೂಸ್ ಮಾಡ್ತೀವಿ. ಓಕೆ, ಡಿಸಿ ಯೂಸ್ ಮಾಡಲ್ಲ. ಡಿಸಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೈಕ್ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ವರ್ಟರ್ ಫಂಕ್ಷನ್ ಏನಂದ್ರೆ ಬರೋ ಡೈರೆಕ್ಟ್ ಕರೆಂಟ್ ಏನಾಗುತ್ತೆ ಅಂದ್ರೆ ಎಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ವೈ ಮೀನ್ಸ್ ನಾವು ಯೂಸ್ ಮಾಡೋದೆಲ್ಲ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್ ಎಸಿ ಸಪ್ಲೈ ಕೊಡ್ತೀವಿ, ಸರಿನಾ? ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂದ್ರೆ ನೆಟ್ ಮೀಟರ್. ನೆಟ್ ಮೀಟರ್ ಅಂದ್ರೆ ಒಂದು ಡಿಸ್ಪ್ಲೇ ಸಿಸ್ಟಮ್. ಓಕೆ, ಒಂದು ಮೆಷರಿಂಗ್ ಮೆಕ್ಯಾನಿಸಮ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಎಷ್ಟು ಪವರ್ನ ಲೈಕ್ ಜನರೇಟ್ ಮಾಡಿದೀವಿ, ಎಷ್ಟು ಯೂಸ್ ಮಾಡಿದೀವಿ ಅದನ್ನ ನೋಡ್ಕೊಬಹುದು. ಅಲ್ಲಿಂದ ಏನಾಗುತ್ತೆ ಅಂದ್ರೆ ಯುಟಿಲಿಟಿ ಗ್ರಿಡ್. ಯುಟಿಲಿಟಿ ಗ್ರಿಡ್ ಅಂದ್ರೆ ಲೈಕ್ ಟ್ರಾನ್ಸ್ಮಿಷನ್ ಲೈನ್, ಸರಿನಾ? ಇಂಟರ್ ಕನೆಕ್ಷನ್ ಲಿಂಕ್ ಬಿಟ್ವೀನ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಲೈಕ್ ಸಬ್ಸ್ಟೇಷನ್, ಅದನ್ನ ಏನಾಗುತ್ತೆ ಅಂದ್ರೆ ಇದರ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡಿ ಕನ್ಸ್ಯೂಮರ್ ಪ್ಲೇಸ್ ನ ಯೂಸ್ ಮಾಡ್ತೀವಿ. ಓಕೆ, ಇದು ಸೋಲಾರ್ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಸಿಟಿ ಹೆಂಗ್ ಜನರೇಟ್ ಮಾಡೋದು. ಓಕೆ, ಸೊ ಇದರಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ಸೋಲಾರ್ ಪವರ್ ಪ್ಲಾಂಟ್ ಇಸ್ ರಿನ್ಯೂಬಲ್ ನಾನ್ ರಿನ್ಯೂಬಲ್ ಕೇಳಿದ್ರೆ ರಿನ್ಯೂಬಲ್ ಟೈಪ್. ದ ಸೋಲಾರ್ ಪವರ್ ಪ್ಲಾಂಟ್ ಅಲ್ಲಿ ದ ಮೇನ್ ಸೋರ್ಸಸ್ ಕೇಳಿದ್ರೆ ಸನ್ಲೈಟ್, ಸರಿನಾ? ಸನ್ಲೈಟ್ ಇಸ್ ದ ಮೇನ್ ಸೋರ್ಸ್. ದ ಸೋಲಾರ್ ಪ್ಯಾನಲ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್? ಸಿಲಿಕಾನ್ ಆರ್ ಪಾಲಿಸಿಲಿಕಾನ್ ಅಂತೀವಿ. ನೆಕ್ಸ್ಟ್ ಫಂಕ್ಷನ್ ಆಫ್ ಇನ್ವರ್ಟರ್ ಕೇಳಿದ್ರೆ ಸೊ ಕ್ವಶನ್ ಅಲ್ಲಿ ಕೇಳ್ಬೋದು, ಎ ಸರ್ಕ್ಯೂಟ್ ಆರ್ ಡಿವೈಸ್ ವಿಚ್ ಕನ್ವರ್ಟ್ಸ್
DC current to AC current. Option A inverter, next rectifier, transformer, all of the above. ಆ ತರ ಕೊಡ್ತಾರೆ. ಸೊ ಇನ್ವರ್ಟರ್ ಏನ್ ಮಾಡುತ್ತೆ ಅಂದ್ರೆ DC to AC, ರೆಕ್ಟಿಫೈರ್ ಅಂದ್ರೆ AC to DC ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೆಟ್ ಮೀಟರ್, ಅದೇನಂದ್ರೆ ಒಂದು ಡಿಸ್ಪ್ಲೇ ಸಿಸ್ಟಮ್. ನೆಕ್ಸ್ಟ್ PV ಸಿಸ್ಟಮ್ ಅಂದ್ರೆ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ ಅಂತೀವಿ. ಫೋಟೋ ಮೀನ್ಸ್ ಲೈಟ್ ಎನರ್ಜಿ, ಸನ್ಲೈಟ್ ಇಂದ ಬರೋದು. ದಟ್ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಇದು ಮಾತ್ರ ತಿಳ್ಕೊಳ್ಳಿ ಸಾಕು. ಸರಿನಾ? ಇದರಲ್ಲಿ ಏನೋ ಡೌಟ್ ಇದೆಯಾ? ನೆಕ್ಸ್ಟ್ ನೋಡಿ, ದ ಸೋಲಾರ್ ಪವರ್ ಪ್ಲಾಂಟ್ ಇಂದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನಿದೆ ನೋಡೋಣ. ದ ಅಡ್ವಾಂಟೇಜಸ್ ಒನ್ ಈಸ್ ರಿನ್ಯೂಯಬಲ್, ಪೊಲ್ಯೂಷನ್ ಫ್ರೀ. ಸೊ ಸೋಲಾರ್ ಪವರ್ ಪ್ಲಾಂಟ್ ಇಂದ ಏನಾಗುತ್ತೆ ಅಂದ್ರೆ ಅದು ರಿನ್ಯೂಯಬಲ್ ಎನರ್ಜಿ ಅಂತೀವಿ. ಪೊಲ್ಯೂಷನ್ಸ್ ಯಾವುದು ಫಾರ್ಮ್ ಆಗಲ್ಲ, ಲೈಕ್ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್ಸ್ ಅದು ಯಾವುದು ಆಗಲ್ಲ. ನೆಕ್ಸ್ಟ್ ಇಟ್ ರೆಡ್ಯೂಸ್ ದ ಎಲೆಕ್ಟ್ರಿಸಿಟಿ ಬಿಲ್. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಏನಾದ್ರು ಸೋಲಾರ್ ಪವರ್ ಪ್ಲಾಂಟ್ ಏನಾದ್ರು ಇನ್ಸ್ಟಾಲ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ನ ರಿಡ್ಯೂಸ್ ಮಾಡ್ಕೊಬಹುದು. ಓಕೆ, ಲೆಸ್ ಆರ್ ನೋ ಮೇಂಟೆನೆನ್ಸ್ ಫಾರ್ ಇಯರ್ಸ್. ಮೈಂಟೈನ್ ಮಾಡೋದು ತುಂಬಾ ಈಸಿ ಇರುತ್ತೆ, ಮೈಂಟೆನೆನ್ಸ್ ಈಸಿ. ನೆಕ್ಸ್ಟ್ ಮೋರ್ ಸೋಲಾರ್ ಎನರ್ಜಿ ಇನ್ ಸಮ್ಮರ್. ಸೊ ಸಮ್ಮರ್ ಟೈಮ್ ನಲ್ಲಿ ಯು ನೋ ದಟ್ ಸಮ್ಮರ್ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ, ದಟ್ ಮೀನ್ಸ್ ಔಟ್ಪುಟ್ ಜಾಸ್ತಿನೇ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ದ ಡೈವರ್ಸ್ ಅಪ್ಲಿಕೇಶನ್ ಮೀನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಏನೇನು ಅಪ್ಲಿಕೇಶನ್ಸ್ ಅಂದ್ರೆ ವಿ ಕ್ಯಾನ್ ಯೂಸ್ ಫಾರ್ ಲೈಟಿಂಗ್ ಪರ್ಪಸ್, ನೆಕ್ಸ್ಟ್ ಹೀಟಿಂಗ್ ಪರ್ಪಸ್, ಅದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಬ್ಯಾಟ್ರಿ. ಇನ್ ಕೇಸ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ, ನಾನು ಸ್ಟೋರ್ ಮಾಡ್ಬೇಕಂದ್ರೆ ಒಂದು ಬ್ಯಾಟ್ರಿ ಯೂಸ್ ಮಾಡಿ ಸ್ಟೋರ್ ಮಾಡ್ಕೊಬಹುದು. ಸೊ ಇದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಸ್ಪೇಸ್. ಓಕೆ, ಇಟ್ ರಿಕ್ವೈರ್ಸ್ ಮೋರ್ ಏರಿಯಾ, ಲಾರ್ಜರ್ ಏರಿಯಾ. ಹೈ ಇನಿಷಿಯಲ್ ಕಾಸ್ಟ್. ಸೊ ಇನ್ಸ್ಟಾಲ್ ಮಾಡೋದು ಇನಿಷಿಯಲ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಓಕೆ, ಎಲ್ಲಾ ಪವರ್ ಪ್ಲಾಂಟ್ ಏನಾಗುತ್ತೆ ಇನಿಷಿಯಲ್ ಕಾಸ್ಟ್ ಇಲ್ಲ ಇನ್ಸ್ಟಾಲೇಷನ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ನೋ ಸೋಲಾರ್ ಪವರ್ ಅಟ್ ನೈಟ್ ಅಂಡ್ ಕ್ಲೌಡಿ ಡೇಸ್. ನೈಟ್ ಟೈಮ್ ನಲ್ಲಿ ಜನರೇಟ್ ಮಾಡಕ್ ಆಗತ್ತಾ? ಯಾಕೆ ಆಗಲ್ಲ? ಸನ್ ಇರಲ್ಲ ಅಷ್ಟೇ, ಸರಿನಾ? ಸೊ ನೈಟ್ ಟೈಮ್ ಅಂಡ್ ಕ್ಲೌಡಿ ಡೇಸ್ ನಲ್ಲಿ ಏನಾಗುತ್ತೆ ಜನರೇಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಲೆಸ್ ಸೋಲಾರ್ ಎನರ್ಜಿ ಇನ್ ವಿಂಟರ್ ಸೀಸನ್. ಸೊ ವಿಂಟರ್ ಸೀಸನ್ ನಲ್ಲಿ ಏನಾಗುತ್ತೆ ಅಂದ್ರೆ ಇದ್ರದ್ದು ಔಟ್ಪುಟ್ ಕಡಿಮೆ ಇರುತ್ತೆ. ಸೊ ಸಮ್ಮರ್ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು 70% ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಬಟ್ ವಿಂಟರ್ ಸೀಸನ್ ನಲ್ಲಿ ಏನಾಗುತ್ತೆ ಒಂದು 40% ಇರುತ್ತೆ. ಓಕೆ, ನೆಕ್ಸ್ಟ್ DC ಎಕ್ವಿಪ್ಮೆಂಟ್ ಆರ್ ಎಕ್ಸ್ಪೆನ್ಸಿವ್. ಸೊ DC ಎಕ್ವಿಪ್ಮೆಂಟ್ ಏನೇನು ಯೂಸ್ ಮಾಡ್ತೀವಿ? ಇದರಲ್ಲಿ ಏನೇನು ಯೂಸ್ ಮಾಡ್ತೀವಪ್ಪ? ಬ್ಯಾಟ್ರಿ, ಇನ್ನೊಂದು ಇನ್ವರ್ಟರ್. ಅದು ಬ್ಯಾಟ್ರಿ ಸೆಲ್ ಎಲ್ಲ ಅದರಲ್ಲಿ ಬರುತ್ತೆ. ನೆಕ್ಸ್ಟ್ DC ಎಕ್ವಿಪ್ಮೆಂಟ್ ಅಂದ್ರೆ ಇನ್ವರ್ಟರ್ ಮತ್ತೆ ಬ್ಯಾಟ್ರಿ, ಸರಿನಾ? ಅದ್ರದ್ದು ಎಕ್ಸ್ಪೆನ್ಸಿವ್ ಏನಾಗುತ್ತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಅಷ್ಟೇ, ಸರಿನಾ? ಇದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್. ಓಕೆ, ಸೊ ಅದರಲ್ಲಿ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೈಟ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಪವರ್ ಪ್ಲಾಂಟ್. ಆ ತರ ಎಲ್ಲ ಕೇಳಲ್ಲ, ಓನ್ಲಿ ಸೋಲಾರ್ ಎನರ್ಜಿನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಹೆಂಗ್ ಜನರೇಟ್ ಮಾಡ್ತೀವಿ ಅದು ಮಾತ್ರ ತಿಳ್ಕೊಳ್ಳಿ ಸಾಕು. ಓಕೆ, ನೆಕ್ಸ್ಟ್ ಒನ್ ಇಸ್ ನ್ಯೂಕ್ಲಿಯರ್ ಪವರ್. ಸೊ ನ್ಯೂಕ್ಲಿಯರ್ ಪವರ್ ಅಂದ್ರೆ ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್? ನಾನ್ ರಿನ್ಯೂಯಬಲ್ ಟೈಪ್. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 2 ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ. 2 ಪ್ರಾಸೆಸ್ ಇಲ್ಲ, ಓನ್ಲಿ 1 ಪ್ರಾಸೆಸ್. ಓಕೆ, ಅದು ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಓಕೆ, ಸೊ ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಸ್ಪ್ಲಿಟಿಂಗ್ ಎ ಹೆವಿ ಆಟಮ್ಸ್. ಹೆವಿ ಆಟಮ್ಸ್ ಅಂದ್ರೆ ಲೈಕ್ ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ, ಆ ತರ ಹೆವಿ ಆಟಮ್ಸ್ ನ ಒಂದು ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡ್ತೀವಿ. ಆ ತರ ಕಂಬೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇರಿಯಂ, ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್ ಸ್ಪ್ಲಿಟ್ ಆಗುತ್ತೆ. ಓಕೆ, ಒಂದು ಹೆವಿ ಆಟಮ್ ನ ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡಿದ್ರೆ ಡಿಫ್ರೆಂಟ್ ಸ್ಮಾಲ್ ಆಟಮ್ ಆಗಿ ಏನಾಗುತ್ತೆ ಅಂದ್ರೆ ಸ್ಪ್ಲಿಟ್ ಆಗುತ್ತೆ. ಅದನ್ನ ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಈ ತರ ಸ್ಪ್ಲಿಟ್ ಆಗುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಏನಾಗುತ್ತೆ ಅಂದ್ರೆ ಜನರೇಟ್ ಆಗುತ್ತೆ. ಈ ಹೀಟ್ ನ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂತ ಕೇಳ್ತಾರೆ. ನ್ಯೂಕ್ಲಿಯರ್ ಫಿಷನ್, ಫ್ಯೂಷನ್. ಸೊ ನಿಮ್ಗೆ ಒಂದು ಶಾರ್ಟ್ ಕಟ್ ಹೇಳ್ತೀನಿ ನೋಡಿ. ಫಿಶ್ ತಿಂದ್ರೆ ಹೀಟ್ ಆಗುತ್ತೆ, ಸರಿನಾ? ಸೊ ಅದೇನಂದ್ರೆ ಫಿಷನ್, ನಾಟ್ ಫ್ಯೂಷನ್. ಸೊ ಫ್ಯೂಷನ್ ಈ ಪವರ್ ಪ್ಲಾಂಟ್ ಅಲ್ಲಿ, ದಟ್ ಮೀನ್ಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಫ್ಯೂಷನ್ ಅಂದ್ರೆ ಕಂಬೈನಿಂಗ್ 2 ಲೈಟ್ ನ್ಯೂಕ್ಲಿಯಸ್, ದಟ್ ಮೀನ್ಸ್ 2 ಲೈಟ್ ಮಾಲಿಕಲ್ಸ್, 2 ಲೈಟ್ ಆಟಮ್ಸ್ ಏನಾಗುತ್ತೆ ಅಂದ್ರೆ ಕಂಬೈನ್ ಮಾಡಿದ್ರೆ ಒಂದು ಹೆವಿ ಆಟಮ್ ಅದೇನಾಗುತ್ತೆ ಅಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಸೊ ಡೋಂಟ್ ಕನ್ಸಿಡರ್ ಅಬೌಟ್ ಫ್ಯೂಷನ್, ಇದು ನಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ. ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ಪ್ರಾಸೆಸ್ ಇಂದ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಸೊ ಕ್ವಶನ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂದ್ರೆ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ವಾಲ್ವ್ಸ್ ಆಪ್ಷನ್ ಎ ನ್ಯೂಕ್ಲಿಯರ್ ಫಿಷನ್, ನೆಕ್ಸ್ಟ್ ಫ್ಯೂಷನ್,
ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಅಬೌವ್ ಆ ತರ ಕೊಡ್ತಾರೆ. ಸೊ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫಿಷನ್. ಸೊ ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಏನಂದ್ರೆ ಒಂದು ಹೆವಿ ಆಟಮ್ ಲೈಕ್ ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ ಆ ತರ ಹೆವಿ ಆಟಮ್ ನ ಒಂದು ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಕಂಬೈನ್ ಮಾಡ್ತೀವಿ. ಸೊ ಕಂಬೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ಪ್ಲಿಟ್ ಆಗುತ್ತೆ, ಲೈಕ್ ಬೇರಿಯಂ ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್. ಮತ್ತೆ ಏನಾಗುತ್ತೆ ಈ ಬೇರಿಯಂ ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇದೇನಂದ್ರೆ ಒಂದು ಚೈನ್ ಲಿಂಕ್ ತರ ಕಂಟಿನ್ಯೂಸ್ ಆಗ್ತಾನೆ ಹೋಗುತ್ತೆ, ಸರಿನಾ? ಆ ತರ ಕಂಟಿನ್ಯೂಸ್ ಆಗೋವಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ಲಿಸನ್, ಇದು ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸ್ಟ್ರಕ್ಚರ್. ಇದು ಕಂಟೈನ್ಮೆಂಟ್ ಸ್ಟ್ರಕ್ಚರ್ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ರಿಯಾಕ್ಟರ್ ವೆಸಲ್, ದಿಸ್ ಇಸ್ ದ ಹಾರ್ಟ್ ಆಫ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಸರಿನಾ? ಸೊ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ವೆಸಲ್ ಅಲ್ಲಿ ಒಂದು ನ್ಯೂಟ್ರಾನ್ ಪ್ಲಸ್ ಏನಾಗುತ್ತೆ ಅಂದ್ರೆ ಯುರೇನಿಯಂ ಹೆವಿ ಆಟಮ್ಸ್ ನ ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇರಿಯಂ ಕ್ರಿಪ್ಟಾನ್ ಆ ತರ ಸ್ಪ್ಲಿಟ್ ಆಗುತ್ತೆ. ಆ ತರ ಸ್ಪ್ಲಿಟ್ ಆಗುವಾಗ ಅಲ್ಲಿ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಏನಾಗುತ್ತೆ ಅಂದ್ರೆ ಸೇಮ್ ಒಂದು ಬಾಯ್ಲರ್ ಇರುತ್ತೆ. ಆ ಬಾಯ್ಲರ್ ಏನಾಗುತ್ತೆ ಅಂದ್ರೆ ವಾಟರ್ ಹೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಟರ್ಬೈನ್ ಇರುತ್ತೆ. ಈ ಸ್ಟೀಮ್ ಏನಾಗುತ್ತೆ ಅಂದ್ರೆ ಟರ್ಬೈನ್ ಅಲ್ಲಿ ಟಚ್ ಆಗುವಾಗ ದ ಟರ್ಬೈನ್ ಸ್ಟಾರ್ಟ್ಸ್ ಟು ರೊಟೇಟ್ಸ್. ಸೊ ಸೇಮ್ ಕಾನ್ಸೆಪ್ಟ್, ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಸೊ ರಿಮೈನಿಂಗ್ ಹಾಟ್ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದ್ರೆ ಕಂಡೆನ್ಸರ್ ಕೊಡ್ತೀವಿ. ಈ ಕಂಡೆನ್ಸರ್ ಇಂದ ಏನಾಗುತ್ತೆ ಅಂದ್ರೆ ಮತ್ತೆ ರೀಸೈಕಲ್ ಅದು ಕೂಲ್ ಮಾಡಿ ಏನಾಗುತ್ತೆ ಅಂದ್ರೆ ಮತ್ತೆ ಬಾಯ್ಲರ್ ಕಳಿಸ್ತೀವಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಂಟ್ರೋಲ್ ರಾಡ್ಸ್, ದ ಕಂಟ್ರೋಲ್ ರಾಡ್ಸ್ ಇಸ್ ಮೇಡ್ ಅಪ್ ಆಫ್ ಕ್ಯಾಡ್ಮಿಯಂ. ಏನಂದ್ರೆ ಒಂದು ಕಂಟ್ರೋಲ್ ರಾಡ್ಸ್ ಯೂಸ್ ಮಾಡ್ತಾರೆ. ಏನಕ್ಕೆ ಈ ಕಂಟ್ರೋಲ್ ರಾಡ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಇದು ಒಂದು ಚೈನ್ ಲಿಂಕ್ ತರ ಸ್ಪ್ಲಿಟ್ ಆಗ್ತಾನೆ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಕ್ಯಾಡ್ಮಿಯಂ ಕಂಟ್ರೋಲ್ ರಾಡ್ಸ್ ನ ಯೂಸ್ ಮಾಡ್ತೀವಿ. ಆ ಚೈನ್ ಲಿಂಕ್ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ. ಓಕೆ, ಸಪೋಸ್ ಆ ಕಂಟ್ರೋಲ್ ರಾಡ್ಸ್ ನಾನು ಯೂಸ್ ಮಾಡಿಲ್ಲ ಅಂದ್ರೆ ಇದು ಬ್ಲಾಸ್ಟ್ ಆಗುತ್ತೆ, ಸರಿನಾ? ಕಂಟಿನ್ಯೂಸ್ ಪ್ರಾಸೆಸ್ ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಅದು ರಿನ್ಯೂಬಲ್ ನಾನ್ ರಿನ್ಯೂಬಲ್ ಕೇಳ್ತಾರೆ, ನಾನ್ ರಿನ್ಯೂಬಲ್ ಟೈಪ್. ಸೊ ಇದರಲ್ಲಿ ಮೇನ್ ಸೋರ್ಸಸ್ ನೋಡಿದ್ರೆ ಯುರೇನಿಯಂ, ಥೋರಿಯಂ, ನೆಕ್ಸ್ಟ್ ಪ್ಲೂಟೋನಿಯಂ, ಇದು 3 ಆಗುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂತ ಕೇಳ್ತಾರೆ. ನ್ಯೂಕ್ಲಿಯರ್ ಫಿಷನ್ ಫ್ಯೂಷನ್? ಫಿಷನ್. ಓಕೆ, ಆ ಫಿಷನ್ ಇಂದ ಏನಾಗುತ್ತೆ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ಕಣ, ಸರಿನಾ? ಇದು ಮಾತ್ರ ತಿಳ್ಕೊಳ್ಳಿ. ಓಕೆ, ಸೊ ಇದರಲ್ಲಿರೋ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಸೊ ಬೈ ಯೂಸಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಿ ಕ್ಯಾನ್ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಇಟ್ ಜನರೇಟ್ಸ್ ಲೋ ಅಮೌಂಟ್ ಆಫ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಷ್ಟೊಂದು ಏನು ಕ್ರಿಯೇಟ್ ಆಗಲ್ಲ. ರಿಲಯಬಲ್ ಇನ್ ಆಪರೇಷನ್ಸ್ ಅಂದ್ರೆ ಗುಡ್ ಪರ್ಫಾರ್ಮೆನ್ಸ್, ಔಟ್ಪುಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಜನರೇಟ್ ಮಾಡಬಹುದು, ಸರಿನಾ? ಇದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೇಮ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಅಂಡ್ ಇಟ್ ನಾಟ್ ಎಕನಾಮಿಕಲ್, ದಟ್ ಈಸ್ ನಾಟ್ ಮನಿ ಓರಿಯೆಂಟೆಡ್. ಓಕೆ, ನಾನ್ ರಿನ್ಯೂಬಲ್ ಎನರ್ಜಿ ಒಂದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಇಟ್ ರಿಕ್ವೈರ್ಸ್ ಸ್ಕಿಲ್ಡ್ ಲೇಬರ್ ಟು ಕನ್ಸ್ಟ್ರಕ್ಟ್, ಮೇಂಟೈನ್ ಅಂಡ್ ಆಪರೇಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಲೈಕ್ ಆಪರೇಟ್ ಮಾಡ್ಬೇಕಂದ್ರೆ ಅಲ್ಲಿ ಸ್ಕಿಲ್ಡ್ ಲೇಬರ್ ಲೈಕ್ ಟೆಕ್ನಿಷಿಯನ್ಸ್ ಬೇಕು. ಓಕೆ, ಸೊ ವಿತೌಟ್ ನಾಲೆಜ್ ಯಾರಾದ್ನ ಅಲ್ಲಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಏನೋ ಒಂದು ಬಟನ್ ಆನ್ ಮಾಡಿ ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ, ಸರಿನಾ? ಸ್ಕಿಲ್ಡ್ ಲೇಬರ್ಸ್ ಇಲ್ಲ ಟೆಕ್ನಿಷಿಯನ್ ಬೇಕು. ನೆಕ್ಸ್ಟ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಸ್ ಮೋರ್. ಎಲ್ಲಾ ಪವರ್ ಪ್ಲಾಂಟ್ ಅಲ್ಲಿ ಏನಾಗುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಇರುತ್ತೆ. ದೇರ್ ಈಸ್ ಎ ಚಾನ್ಸ್ ಟು ಸ್ಪ್ರೆಡ್ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್. ಇನ್ ಕೇಸ್ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಇರೋ ವೇಸ್ಟೇಜ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಸ್ ಇಂದ ಕ್ಯಾನ್ಸರ್, ಸ್ಕಿನ್ ಡಿಸೀಸ್ ಆ ತರ ಪ್ರಾಬ್ಲಮ್ಸ್ ಬರಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಸ್ ಇಂದ ಏನಾಗುತ್ತೆ ಅಂದ್ರೆ ಲೈಕ್ ಕ್ಯಾನ್ಸರ್, ಇನ್ನೊಂದು ಏನಾಗುತ್ತೆ ಅಂದ್ರೆ ಸ್ಕಿನ್ ಡಿಸೀಸ್ ಆ ತರ ಬರೋಕೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಡಿಸ್ಅಡ್ವಾಂಟೇಜಸ್ ಆಫ್ ವಿಚ್ ಪವರ್ ಪ್ಲಾಂಟ್? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಓಕೆ, ನೆಕ್ಸ್ಟ್ ನೋಡಿ ಜಿಯೋ ಥರ್ಮಲ್. ಸೊ ಜಿಯೋ ಅಂದ್ರೆ ಏನಪ್ಪ? ಜಿಯೋ ಅಂದ್ರೆ ಅರ್ತ್, ಥರ್ಮಲ್ ಅಂದ್ರೆ ಹೀಟ್, ಅರ್ತ್ ಹೀಟ್ ಲೈಕ್ ಅರ್ತ್ ಟೆಂಪರೇಚರ್ ಇಂದ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಸೊ ಜಿಯೋ ಥರ್ಮಲ್ ಇಸ್ ರಿನ್ಯೂಬಲ್ ಆರ್ ನಾನ್ ರಿನ್ಯೂಬಲ್? ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ. ಮೋಸ್ಟ್ಲಿ ಜಿಯೋ ಥರ್ಮಲ್ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆ ಇನ್ಸ್ಟಾಲ್ ಮಾಡಕ್ ಆಗತ್ತಂದ್ರೆ ಆಗಲ್ಲ. ಓನ್ಲಿ ವ್ಯಾಲ್ಕನಸ್ ಏರಿಯಾಸ್, ವ್ಯಾಲ್ಕನಸ್ ಅಂದ್ರೆ ಲೈಕ್ ಜ್ವಾಲಾಮುಖಿ ಏನಂತೀವ ಆ ಏರಿಯಾನಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಇನ್ಸ್ಟಾಲ್ ಮಾಡಕ್ ಆಗುತ್ತೆ. ಓಕೆ, ಸೊ ಜಿಯೋ ಥರ್ಮಲ್ ಎನರ್ಜಿನಲ್ಲಿ ಏನಾಗುತ್ತೆ ಅಂದ್ರೆ
ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಡಿಗ್ ಮಾಡ್ತಾರೆ ಗ್ರೌಂಡ್ ಲೆವೆಲ್ ಇಂದ ಏನಾಗುತ್ತೆ ಅಂದ್ರೆ ಬಿಲೋ ದ ಗ್ರೌಂಡ್ ಲೆವೆಲ್ ಒಂದು ಇಂಜೆಕ್ಟ್ ಮಾಡ್ತಾರೆ. ಡಿಗ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹಾಟ್ ವಾಟರ್ಸ್ ಲೇಯರ್ ಇರುತ್ತೆ. ಇದು ಎಲ್ಲಾ ಕಡೆ ಇರಲ್ಲ, ಓನ್ಲಿ ವ್ಯಾಲ್ಕನೈಸ್ ಏರಿಯಾಸ್ ನಲ್ಲಿ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಡಿಸ್ಕವರಿ ಚಾನಲ್ ಲೈಕ್ ಅನಿಮಲ್ ಪ್ಲಾನೆಟ್ ಆ ಚಾನಲ್ ಅನ್ನು ನೋಡಿದ್ರೆ ಒಂದು ಲೈಕ್ ಫಾರೆಸ್ಟ್ ಏರಿಯಾ ಕಡೆ ಏನಾಗುತ್ತೆ ಅಂದ್ರೆ ವಾಟರ್ ಏನಾಗುತ್ತೆ ಎವಾಪರೇಟ್ ಆಗ್ತಾ ಇರುತ್ತೆ, ಆ ತರ ತೋರಿಸ್ತಾರೆ. ಓಕೆ, ಸೊ ಆ ಪ್ಲೇಸಸ್ ನಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಈ ಪವರ್ ಪ್ಲಾಂಟ್ ನ ಸೆಟಪ್ ಮಾಡಬಹುದು. ಸೊ ಇದು ಈ ಪವರ್ ಪ್ಲಾಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಲೈಕ್ US ನಲ್ಲಿ ಕ್ಯಾಲಿಫೋರ್ನಿಯಾನಲ್ಲಿ ಏನಾಗುತ್ತೆ ಅಂದ್ರೆ ಬೈ ಯೂಸಿಂಗ್ ಜಿಯೋ ಥರ್ಮಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಈ ತರ ಇಂಜೆಕ್ಟ್ ಮಾಡಿದ್ರೆ ಇಲ್ಲಿ ಹಾಟ್ ವಾಟರ್ ಲೇಯರ್ ಇರುತ್ತೆ. ಈ ಹಾಟ್ ವಾಟರ್ ಏನಾಗುತ್ತೆ ಅಂದ್ರೆ ಮೇಲೆ ಕಳಿಸ್ತೀವಿ. ಓಕೆ, ಸೊ ಹಾಟ್ ವಾಟರ್ ಜೊತೆ ಏನಾಗುತ್ತೆ ಅಂದ್ರೆ ಸ್ಟೀಮ್ ಬರುತ್ತೆ. ಆ ಸ್ಟೀಮ್ ಸೇಮ್ ಕಾನ್ಸೆಪ್ಟ್, ಒಂದು ಟರ್ಬೈನ್ ಇರುತ್ತೆ. ಆ ಟರ್ಬೈನ್ ಅಲ್ಲಿ ಟಚ್ ಆಗುವಾಗ ಸ್ಟೀಮ್ ಏನಾಗುತ್ತೆ ಟರ್ಬೈನ್ ಅಲ್ಲಿ ಟಚ್ ಆಗುವಾಗ ಟರ್ಬೈನ್ ರೊಟೇಟ್ ಆಗುತ್ತೆ. ಸೇಮ್ ಕಾನ್ಸೆಪ್ಟ್, ಟರ್ಬೈನ್ ರೊಟೇಟ್ ಆಗುವಾಗ ಯಾವ ಎನರ್ಜಿ ಫಾರ್ಮ್ ಆಗುತ್ತೆ? ಮೆಕ್ಯಾನಿಕಲ್ ಎನರ್ಜಿ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್, ನಾಟ್ ಮೋಟರ್. ಓಕೆ, ಸೊ ಜನರೇಟರ್ ಇಂದ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದು ಕೂಲಿಂಗ್ ಟವರ್. ಸೊ ರಿಮೈನಿಂಗ್ ಇರೋ ವಾಟರ್ಸ್ ಏನಾಗುತ್ತೆ ಅಂದ್ರೆ ಕೂಲ್ ಮಾಡಿ ಅಗೈನ್ ಇಂಜೆಕ್ಟ್ ಮಾಡ್ತೀವಿ, ಸರಿನಾ? ಸೊ ಈ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಿಯೋ ಥರ್ಮಲ್ ಎನರ್ಜಿ ಲೈಕ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಜಿಯೋ ಥರ್ಮಲ್ ಅಂದ್ರೆ ರಿನ್ಯೂಬಲ್ ನಾನ್ ರಿನ್ಯೂಬಲ್ ಕೇಳಿದ್ರೆ ರಿನ್ಯೂಬಲ್ ಟೈಪ್. ಜಿಯೋ ಮೀನ್ಸ್ ಅರ್ತ್, ಥರ್ಮಲ್ ಅಂದ್ರೆ ಹೀಟ್, ಅರ್ತ್ ಟೆಂಪರೇಚರ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಓಕೆ, ಸೊ ಇದರ ಅಡ್ವಾಂಟೇಜಸ್ ನೋಡಿದ್ರೆ ಸೊ ಸೇಮ್ ರಿನ್ಯೂಬಲ್ ಟೈಪ್ ಬರುತ್ತೆ. ಇನ್ನೊಂದು ಎಫಿಷಿಯನ್ಸಿ ಇಸ್ ಹೈ. ಎಫಿಷಿಯನ್ಸಿ ಮೀನ್ಸ್ ಔಟ್ಪುಟ್ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೇಂಟೈನ್ ಮಾಡೋದು ತುಂಬಾ ಈಸಿ ಇರುತ್ತೆ, ಸರಿನಾ? ಲೆಸ್ ಮೇಂಟೆನೆನ್ಸ್ ಇರುತ್ತೆ. ಸೊ ಇದು ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇನ್ಸ್ಟಾಲೇಷನ್ ಕಾಸ್ಟ್ ಇಸ್ ಹೈ, ಜಾಸ್ತಿ ಇರುತ್ತೆ. ದ ಗ್ಯಾಸಸ್ ಆರ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಡ್ಯೂರಿಂಗ್ ಡಿಗ್ಗಿಂಗ್. ಇನ್ ಕೇಸ್ ಆ ತರ ಇಂಜೆಕ್ಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಸೊ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆ ತರ ಡೇಂಜರಸ್ ಗ್ಯಾಸಸ್ ಏನಾಗುತ್ತೆ ಲೈಕ್ ರಿಲೀಸ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಟ್ ಇಸ್ ನಾಟ್ ವೈಡ್ಲಿ ಅವೈಲಬಲ್. ಸೊ ಎಲ್ಲಾ ಕಡೆ ಈ ಪವರ್ ಪ್ಲಾಂಟ್ ನ ಸೆಟಪ್ ಮಾಡಕ್ ಆಗುತ್ತಾ ಅಂದ್ರೆ ಆಗಲ್ಲ. ಓನ್ಲಿ ವ್ಯಾಲ್ಕನೈಸ್ ಏರಿಯಾಸ್ ನಲ್ಲಿ ಮಾತ್ರ ಈ ಪವರ್ ಪ್ಲಾಂಟ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಜಿಯೋ ಥರ್ಮಲ್ ಮುಗೀತು. ನೆಕ್ಸ್ಟ್ ಇದೊಂದು ಜನರಲ್ ಕಾನ್ಸೆಪ್ಟ್. ದ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ KPCL. KPCL ಅಂದ್ರೆ ಯಾರಿಗ್ ಗೊತ್ತು? KPCL is nothing but Karnataka Power Corporation Limited. Okay, the total installed capacity of KPCL is 8846.305 megawatts. Okay, mega ಅಂದ್ರೆ 10 to the power 6. Okay, so ಇದು ಬರೆದಿಟ್ಕೊಳ್ಳಿ, ಪ್ರಾಬ್ಲಮ್ಸ್ ನಲ್ಲಿ ಯೂಸ್ ಮಾಡ್ತೀವಿ. 10 to the power plus 3 ಅಂದ್ರೆ ಕಿಲೋ. ಓಕೆ, 10 to the power minus 3 ಅಂದ್ರೆ ಮಿಲ್ಲಿ. ಫಾರ್ ಎಕ್ಸಾಂಪಲ್ ಮಿಲ್ಲಿ ಸೆಕೆಂಡ್ಸ್ ಆ ತರ ಮೆಷರ್. 10 to the power 3 ಅಂದ್ರೆ ಕಿಲೋ, ಕಿಲೋ ಓಮ್ಸ್, ಕಿಲೋ ಹರ್ಟ್ಸ್ ಆ ತರ ರೇಂಜಸ್ ನಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ 10 to the power 6 ಅಂದ್ರೆ ಮೆಗಾ. ಮೆಗಾ ಇಲ್ಲ ಕಣೋ, ಮೆಗಾ, ಸರಿನಾ? ಸೊ 10 to the power 6 ಅಂದ್ರೆ ಮೆಗಾ. ಓಕೆ, 10 to the power minus 6 ಅಂದ್ರೆ ಮೈಕ್ರೋ. ಮೈಕ್ರೋ ಅಂತ ಡಿನೋಟ್ ಮಾಡ್ತೀವಿ. ಅಂದ್ರೆ ಹೆಂಗ್ ಸಿಂಬಲ್ ನೋಡಿದ್ರೆ ಮ್ಯೂ. ಫಾರ್ ಎಕ್ಸಾಂಪಲ್ ಮೈಕ್ರೋ ಸೆಕೆಂಡ್, ಮೈಕ್ರೋ ಫ್ಯಾರಡ್ ಆ ತರ. ಓಕೆ, ಜಸ್ಟ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ, ಸರಿನಾ? ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಲೈಕ್ ನ್ಯೂಮರಿಕಲ್ಸ್ ನಲ್ಲಿ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ 10 to the power plus 9 ಅಂದ್ರೆ ಗಿಗಾ, ಗಿಗಾ ಹರ್ಟ್ಸ್. ನೆಕ್ಸ್ಟ್ 10 to the power minus 9 ಅಂದ್ರೆ ನೇನೋ, ಅದು ಸ್ಮಾಲ್ ಲೆಟರ್ ಎನ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಸೊ 10 to the power plus 3 ಅಂದ್ರೆ ಕಿಲೋ, minus 3 ಅಂದ್ರೆ ಮಿಲ್ಲಿ, 10 to the power plus 6 ಅಂದ್ರೆ ಮೆಗಾ. ನೆಕ್ಸ್ಟ್ 10 to the power minus 6 ಅಂದ್ರೆ ಮೈಕ್ರೋ. ಇನ್ ಟರ್ಮ್ಸ್ ಆಫ್ 10 to the power 9 ಇದ್ರೆ ಪ್ಲಸ್ ಅಲ್ಲಿ ಇದ್ರೆ ಗಿಗಾ, ಮೈನಸ್ ನಲ್ಲಿ ಇದ್ರೆ ನೇನೋ ಆಗುತ್ತೆ. ಓಕೆ, ಸರಿನಾ? So listen. So the total installed capacity of KPCL is 8846.305 megawatts. Mega ಅಂದ್ರೆ 10 to the power 6 watts. Okay, ಇದರಲ್ಲಿ Bangalore consumes about 1/3. 1/3 ಅಂದ್ರೆ 1/3 of total 8846. Okay, so simplify ಮಾಡಿದ್ರೆ around 3000 megawatts. Okay, so total 8846 megawatt ಅಲ್ಲಿ so 1/3 of ಏನಾಗುತ್ತೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ಮಾತ್ರ ಕನ್ಸ್ಯೂಮ್ ಮಾಡ್ತೀವಿ. ದಟ್ ಮೀನ್ಸ್ ಎಂಟೈರ್ ಸಿಟಿ ಏನಾಗುತ್ತೆ ಅಂದ್ರೆ ಲೈಕ್ ವಿತೌಟ್
ಫೇಲಿಯರ್, ಎಲೆಕ್ಟ್ರಿಸಿಟಿ ಫೇಲಿಯರ್ ಏನಾಗುತ್ತೆ ಅಂದ್ರೆ ಸಪ್ಲೈ ಮಾಡ್ಬೇಕಂದ್ರೆ ಲೈಕ್ 3000 ಮೆಗಾವಾಟ್ಸ್ ಬೇಕಾಗುತ್ತೆ. ಸೊ ಕರ್ನಾಟಕಸ್ ಅವರೇಜ್ ಡಿಮ್ಯಾಂಡ್ ಪರ್ ಡೇ, ಫಾರ್ ಎಕ್ಸಾಂಪಲ್ ಎಂಟೈರ್ ಸ್ಟೇಟ್ ವಿತೌಟ್ ಎನಿ ಲೈಕ್ ಡಿಸ್ಟರ್ಬೆನ್ಸ್ ಒಂದು ಸಪ್ಲೈ ಕೊಡಬೇಕಂದ್ರೆ 6000 ಮೆಗಾವಾಟ್ಸ್ ಏನಾಗುತ್ತೆ ಅಂದ್ರೆ ಪರ್ ಡೇ ಮಾತ್ರ ಬೇಕು. ಓಕೆ, ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಕಡಿಮೆ ಆದ್ರೆ ಶಾರ್ಟೇಜ್ ಆದ್ರೆ ಏನ್ ಮಾಡ್ತೀವಿ, ಅದರ್ ಸ್ಟೇಟ್ ಹತ್ರ ಏನಾಗುತ್ತೆ ಅಂದ್ರೆ ಪರ್ಚೇಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಕ್ವಶನ್ಸ್ ಕೇಳಲ್ಲ, ಡೋಂಟ್ ವರಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಸರಿನಾ. ನೆಕ್ಸ್ಟ್ ನೋಡಿ, ಸೊ ಇನ್ ಅವರ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಸೊ ಯಾವ ತರ ಸೋರ್ಸಸ್ ಯೂಸ್ ಮಾಡಿ ಎಷ್ಟೆಷ್ಟು ಪರ್ಸೆಂಟೇಜ್ ಏನಾಗುತ್ತೆ ಅಂದ್ರೆ ಜನರೇಟ್ ಮಾಡ್ತೀವಿ. ಸೊ ರಿನ್ಯೂಯಬಲ್ ಸೋರ್ಸಸ್ ನಲ್ಲಿ ಏನಾಗುತ್ತೆ ಅಂದ್ರೆ 49 ಪ್ಲಸ್ ಹೈಡ್ರೋ ಇಸ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್, ರಿನ್ಯೂಯಬಲ್. ಸೊ ರಿನ್ಯೂಯಬಲ್ ಸೋರ್ಸಸ್ ಯೂಸ್ ಮಾಡಿ 61% ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಸೊ ರಿಮೈನಿಂಗ್ ನಾನ್ ರಿನ್ಯೂಯಬಲ್ ಲೈಕ್ ಥರ್ಮಲ್ ಅಂದ್ರೆ ಕೋಲ್, ನೆಕ್ಸ್ಟ್ ಫಾಸಿಲ್ ಫ್ಯೂಯಲ್ಸ್ ಅದೆಲ್ಲ ಯೂಸ್ ಮಾಡಿ ಏನಾಗುತ್ತೆ 37%. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಾಗುತ್ತೆ ಅಂದ್ರೆ ಓನ್ಲಿ 2%, 39%. ಓಕೆ, ಸೊ ರಿನ್ಯೂಯಬಲ್ ಸೋರ್ಸಸ್ ಇಂದ 61% ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ನಾನ್ ರಿನ್ಯೂಯಬಲ್ ಇಂದ ಏನಾಗುತ್ತೆ ಅಂದ್ರೆ ಓನ್ಲಿ 39%. ಓಕೆನಾ. ನೆಕ್ಸ್ಟ್ ಈ ಟಾಪಿಕ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರ ನೋಡೋಣ. ಓಕೆ, ಇದು ನೀವೇ ಆನ್ಸರ್ ಮಾಡ್ತೀರಾ. ಫಸ್ಟ್ ಕ್ವಶನ್ ನೋಡಿ, ವಿಚ್ ಇಸ್ ದ ಫಾಲೋಯಿಂಗ್ ಪವರ್ ಪ್ಲಾಂಟ್ ಫ್ರೀ ಫ್ರಮ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಒಂದು ಪವರ್ ಪ್ಲಾಂಟ್ ಕೊಟ್ಟಿದ್ದಾರೆ, ಸೊ ಫ್ರೀ ಫ್ರಮ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ದಟ್ ಮೀನ್ಸ್ ಇಟ್ ಡಸ್ ನಾಟ್ ಕ್ರಿಯೇಟ್ ಎನಿ ಪೊಲ್ಯೂಷನ್ಸ್. ಯಾವ್ದನ್ನ ಕೇಳ್ತಾರೆ, ಹೈಡ್ರೋ ಎಲೆಕ್ಟ್ರಿಕ್, ಡೀಸೆಲ್ ಇಂದ ಬರುತ್ತಾ ಏರ್ ಪೊಲ್ಯೂಷನ್ಸ್ ಆಗುತ್ತೆ. ನ್ಯೂಕ್ಲಿಯರ್ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಸ್ ಆಗುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಅಂದ್ರೆ ವಾಟರ್ ಇಂದ ಏನು ಆಗಲ್ಲ. ಕೋಲ್ ಪವರ್ ಪ್ಲಾಂಟ್ ಇಂದ ಏರ್ ಪೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ, ಸರಿನಾ. ಸಿಂಪಲ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಇಸ್ ಎ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಕನ್ವೆನ್ಷನಲ್ ಸೋರ್ಸಸ್ ಎನರ್ಜಿ ಯಾವ್ದು ಇದರಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಸೊ ಕನ್ವೆನ್ಷನಲ್ ಸೋರ್ಸಸ್ ಕನ್ನಡ ನೇಮ್ ಇಸ್ ನಾನ್ ರಿನ್ಯೂಯಬಲ್ ಸೋರ್ಸಸ್. ಓಕೆ, ಸೊ ಸೋಲಾರ್ ಇಸ್ ರಿನ್ಯೂಯಬಲ್, ನೆಕ್ಸ್ಟ್ ಥರ್ಮಲ್ ನಾನ್ ರಿನ್ಯೂಯಬಲ್, ವಿಂಡ್ ಎನರ್ಜಿ ರಿನ್ಯೂಯಬಲ್ ಟೈಪ್, ಹೈಡ್ರೋ ಎಲೆಕ್ಟ್ರಿಕ್ ರಿನ್ಯೂಯಬಲ್ ಟೈಪ್ ಬರುತ್ತೆ. ಸೊ ಆಪ್ಷನ್ ಬಿ ಆಗುತ್ತೆ, ಸರಿನಾ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಸೇಮ್ ಥರ್ಮಲ್ ಆಗುತ್ತೆ, ಸೋಲಾರ್ ರಿನ್ಯೂಯಬಲ್ ಆಗುತ್ತೆ, ವಿಂಡ್ ರಿನ್ಯೂಯಬಲ್, ಹೈಡ್ರೋ ಎಲೆಕ್ಟ್ರಿಕ್ ರಿನ್ಯೂಯಬಲ್ ಆಗುತ್ತೆ. ಓಕೆ, ಜಿಯೋ ಥರ್ಮಲ್ ಅಂದ್ರೆ ರಿನ್ಯೂಯಬಲ್ ಟೈಪ್ ನಲ್ಲಿ ಬರುತ್ತೆ, ಸರಿನಾ. ಈ ಥರ್ಮಲ್ ಅಂದ್ರೆ ಜಿಯೋ ಮೀನ್ಸ್ ಅರ್ತ್ ಟೆಂಪರೇಚರ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಸೊ ಅದೇನಾಗುತ್ತೆ ಅಂದ್ರೆ ರಿನ್ಯೂಯಬಲ್ ಬರುತ್ತೆ. ಓನ್ಲಿ ಥರ್ಮಲ್ ಕೊಟ್ರೆ ನಾನ್ ರಿನ್ಯೂಯಬಲ್, ಸರಿನಮ್ಮ. ನೆಕ್ಸ್ಟ್ ನೋಡಿ, ದ ಫ್ಯೂಲ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ಫ್ಯೂಲ್ ಯೂಸ್ ಮಾಡ್ತೀವಿ, ವಾಟರ್ ಆಗತ್ತಾ, ಇಲ್ಲ. ಯುರೇನಿಯಂ ಎಲ್ಲಿ ಯೂಸ್ ಮಾಡ್ತೀವಿ, ನ್ಯೂಕ್ಲಿಯರ್. ಬಯೋಮಾಸ್ ಅದು ರಿನ್ಯೂಯಬಲ್ ಟೈಪ್ ನಲ್ಲಿ ಬರುತ್ತೆ. ಫಾಸಿಲ್ ಫ್ಯೂಲ್ಸ್. ಓಕೆ, ಸೊ ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೆ ಫಾಸಿಲ್ ಫ್ಯೂಲ್ಸ್, ಇನ್ನೊಂದು ಕೋಲ್ ಅದನ್ನು ಬರುತ್ತೆ. ಓಕೆ, ಸರಿನಾ. ದ ಮೇನ್ ಕಾನ್ಸ್ಟಿಟ್ಯೂಂಟ್ ಆಫ್ ಬಯೋಗ್ಯಾಸ್. ದ ಮೇನ್ ಕಾನ್ಸ್ಟಿಟ್ಯೂಂಟ್ ಅಂದ್ರೆ ಮೇನ್ ಸೋರ್ಸ್ ಆಫ್ ಬಯೋಗ್ಯಾಸ್ ಕೇಳಿದ್ರೆ ಮೀಥೇನ್, CO2, ದಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಹೈಡ್ರೋಜನ್, ನನ್ ಆಫ್ ದಿ ಅಬೌವ್, ಸರಿನಾ. ಮೀಥೇನ್ ಆಗುತ್ತೆ. ದ ಮೇನ್ ಸೋರ್ಸ್ ಏನಾಗುತ್ತೆ ಅಂದ್ರೆ ಮೀಥೇನ್. ಓಕೆ, ಮೀಥೇನ್, ನೆಕ್ಸ್ಟ್ ಪ್ರೊಪೇನ್, ಬೆಂಟೇನ್ ಅದೆಲ್ಲ ಬರುತ್ತೆ, ಸರಿನಾ. ಸೊ ಮೇನ್ ಕಾನ್ಸ್ಟಿಟ್ಯೂಷನ್ ಆಫ್ ಮೇನ್ ಸೋರ್ಸ್ ಆಫ್ ಬಯೋಗ್ಯಾಸ್ ಕೇಳಿದ್ರೆ ಮೀಥೇನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಫೋಟೋವೋಲ್ಟಾಯಿಕ್ energy is conversion of sunlight into which type of energy. See, photovoltaic PV system, the photo means light energy which is converted into electrical energy. Chemical energy agata illa, biogas agala, geothermal agala, electricity agate. So electricity, electrical energy ella same meaning e barutte, sarina. So PV system means photovoltaic, light energy is converted into electrical energy. Okay, ನೆಕ್ಸ್ಟ್ ನೋಡಿ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ದ ಫಾಲೋಯಿಂಗ್ ಇಸ್ ಟ್ರೂ ಫಾರ್ ಪ್ರೊಡ್ಯೂಸಿಂಗ್ ನ್ಯೂಕ್ಲಿಯರ್ ಎನರ್ಜಿ. ಒಂದು ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ, ದ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್ ದಟ್ ಇಸ್ ಬಂಬಾರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ಸ್. ಓಕೆ, ಒಂದು ಹೆವಿ ಆಟಮ್ಸ್ ಏನಾಗುತ್ತೆ ಅಂದ್ರೆ ಒಂದು ಲೋ ಎನರ್ಜಿ ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಲೈಕ್ ಬೇರಿಯಂ, ಕ್ರಿಪ್ಟಾನ್ ಹತ್ರ ಸ್ಪ್ಲಿಟ್ ಆಗುತ್ತೆ. ಸೊ ಈ ಪ್ರಾಸೆಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನ್ಯೂಕ್ಲಿಯರ್ ಫಿಷನ್ ಟೇಕ್ಸ್ ಪ್ಲೇಸ್ ಆಗುತ್ತಾ, ಆಗುತ್ತೆ, ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬೋತ್ ಎ ಅಂಡ್ ಬಿ ಆಗುತ್ತೆ, ನನ್ ಆಫ್ ದಿ ಅಬೌವ್ ಆಗಲ್ಲ. ಓಕೆ, ಬಟ್ ಇದೇ ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಕೊಟ್ರೆ ಯಾವ್ದಾಗತ್ತೆ, ಆಪ್ಷನ್ ಎ ಆಗುತ್ತೆ.
ಸರಿನಾ? ಸೊ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ, ಈ ತರ ಒಂದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಕೇಳ್ಬೋದು. ದ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್ಸ್ ದಟ್ ಇಸ್ ಇರೇನಿಯಂ, ಥೋರಿಯಂ ಆರ್ ಪ್ಲೂಟೋನಿಯಂ, ಆ ತರ ಅದೇನಾಗುತ್ತೆ ಅಂದ್ರೆ ಬಂಬಾರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ಪ್ಲಿಟ್ ಆಗುತ್ತೆ. ಸೊ ಇದೊಂದು ಪ್ರಾಸೆಸ್. ಇನ್ನೊಂದು ಆ ಪ್ರಾಸೆಸ್ ನೇಮ್ ಇಸ್ ನ್ಯೂಕ್ಲಿಯರ್ ಫಿಷನ್ ಅಂತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಪ್ಪ. ಇನ್ ಎ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್, more electrical power can be generated if water falls from greater height because its temperature increases. Listen, ಈ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಲ್ಲಿ ಮೋರ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ ಇಫ್ ವಾಟರ್ ಫಾಲ್ಸ್ ಫ್ರಮ್ ಎ ಗ್ರೇಟರ್ ಹೈಟ್ ಬಿಕಾಸ್ ರೀಸನ್ ಏನೇನು ಕೇಳ್ತಾರೆ. ಇಟ್ಸ್ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ಸೊ ಈಗ ಏನಾಗುತ್ತೆ ಅಂದ್ರೆ ವಾಟರ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ಆ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಕನ್ವರ್ಟ್ ಆಗುತ್ತೆ ಅಂದ್ರೆ ಆ ಡೋರ್ ಲೈಕ್ ಓಪನ್ ಮಾಡುವಾಗ. ಸರಿನಾ? ಇಲ್ಲಿ ಏನಾಗುತ್ತೆ ಅಂದ್ರೆ ದ ವಾಟರ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ನೆಕ್ಸ್ಟ್ ಅದೇನಾಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ, ಮೂವ್ಮೆಂಟ್ ಅಲ್ಲಿ ಇರುವಾಗ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟರ್ಬೈನ್ ಇರುತ್ತೆ, ಟರ್ಬೈನ್ ಅಲ್ಲಿ ಟಚ್ ಆಗುವಾಗ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸರಿನಾ? ದ ಲಾರ್ಜರ್ ಅಮೌಂಟ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ ಆಪ್ಷನ್ ನೋಡಿ, ದ ಎಲೆಕ್ಟ್ರಿಸಿಟಿ ಕಂಟೆಂಟ್ ಆಫ್ ವಾಟರ್ ಇನ್ಕ್ರೀಸ್ ವಿತ್ ಹೈಟ್. ಇನ್ ಕೇಸ್ ಇದ್ರದ ಹೈಟ್ ಏನಾದ್ರು ಜಾಸ್ತಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಗತ್ತಾ? ಆಗಲ್ಲ. ಓಕೆ, ಏನು ಒಂದು ನನ್ ಆಫ್ ದಿ ಅಬ್. ಸೊ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಲ್ಲಿ ದ ಸ್ಟೋರ್ಡ್ ಎನರ್ಜಿ ಲೈಕ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಮೀನ್ಸ್ ಲೈಕ್ ಮೂವ್ಮೆಂಟ್ ಅಲ್ಲಿ ಇರೋದು, ಅದು ಕೈನೆಟಿಕ್ ಎನರ್ಜಿ ಅಂತೀವಿ. ಓಕೆ, ನೆಕ್ಸ್ಟ್ ನೋಡಿ, ದ ಫಾಲೋಯಿಂಗ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಸೋಲಾರ್ ಸೆಲ್ಸ್. ಏನಾಗುತ್ತಪ್ಪ? ಒನ್ ಇಸ್ ಜರ್ಮಾನಿಯಂ, ಸಿಲಿಕಾನ್, ಇಂಡಿಯಂ, ನನ್ ಆಫ್ ದಿ ಅಬವ್. ಸೋಲಾರ್ ಸೆಲ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಮೆಟೀರಿಯಲ್ಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್? ಸಿಲಿಕಾನ್. ಇನ್ ಕೇಸ್ ವಿಂಡ್ ಪವರ್ ಪ್ಲಾಂಟ್ ಅಲ್ಲಿ ಇರೋ ಲೈಕ್ ಬ್ಲೇಡ್ಸ್ ಕೇಳಿದ್ರೆ ಗ್ಲಾಸ್ ಫೈಬರ್. ಓಕೆ, ನೆಕ್ಸ್ಟ್ ನೋಡಿ, ದ ಪವರ್ ಜನರೇಟೆಡ್ ಇನ್ ಎ ವಿಂಡ್ ಮಿಲ್. ಆಪ್ಷನ್ ಎ, ಇಟ್ ಇಸ್ ಮೋರ್ ಇನ್ ರೈನಿ ಸೀಸನ್. ಸೊ ರೈನಿ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಹೈಟ್ ಆಫ್ ದ ಟವರ್. ಆ ಟವರ್ ಏನಾಗುತ್ತೆ ಅಂದ್ರೆ ಹೈಟ್ ಜಾಸ್ತಿ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಇರುತ್ತೆ ಅಂತಾರೆ. ಸೊ ಹೈಟ್ ಅದಕ್ಕೂ ಸಂಬಂಧ ಇಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ವಿಂಡ್ ವೆಲಾಸಿಟಿ. ವೆಲಾಸಿಟಿ ಮೀನ್ಸ್ ಸ್ಪೀಡ್. ಓಕೆ, ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ಸ್. ಸರಿನಾ? ವೆಲಾಸಿಟಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಇದ್ರೆ, ಸ್ಪೀಡ್ ಜಾಸ್ತಿ ಇದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಜನರೇಟ್ ಆಗುತ್ತೆ. ಸೊ ಇದು ಆಗುತ್ತೆ. ನೆಕ್ಸ್ಟ್ ನೋಡಿ, ಇಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಪ್ಲಾಂಟಿಂಗ್ ಟಾಲ್ ಟ್ರೀಸ್ ಕ್ಲೋಸರ್ ಟು ದ ಟವರ್. ಓಕೆ, ಆ ಟವರ್ ಹತ್ರ ಏನಾಗುತ್ತೆ ಅಂದ್ರೆ ಲೈಕ್ ಟಾಲ್ ಟ್ರೀಸ್ ನ ಪ್ಲಾಂಟ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗುತ್ತೆ ನಂತರ ಇದಾಗಲ್ಲ. ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ವಿಂಡ್ ವೆಲಾಸಿಟಿ, ಲೈಕ್ ಸ್ಪೀಡ್ ನ ಡಿಪೆಂಡ್ ಆಗಿರೋದು. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲ, ಲೈಕ್ ಒಂದು ಮೋಟಿವೇಶನ್ಸ್. ಪಾಪ ನೀವು ಟಯರ್ಡ್ ಆಗಿರ್ತೀರಾ, ನಿಮ್ಗೆ ಏನಾಗುತ್ತೆ ಅಂದ್ರೆ ಲೈಕ್ ಬೂಸ್ಟ್, ಮೋಟಿವೇಟ್ ಮಾಡೋದು. ಓಕೆ, ಎ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆಡ್ಸ್ ಅಪ್ ಟು ಬಿಗ್ ರಿಸಲ್ಟ್. ಅಂದ್ರೆ ಒಂದೇ ದಿವಸನಲ್ಲಿ ಏನಾಗುತ್ತೆ ಅಂದ್ರೆ 5 ಚಾಪ್ಟರ್ಸ್ ಓದ್ತೀರಾ ಅಂದ್ರೆ ಓದಕ್ ಆಗಲ್ಲ. ಓಕೆ, ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಡೈಲಿ ಸ್ವಲ್ಪ ಏನಾಗುತ್ತೆ ಓದ್ಕೊಂಡು ಬಂದ್ರೆ ಫೈನಲಿ ಏನಾಗುತ್ತೆ ಅಂದ್ರೆ 5 ಚಾಪ್ಟರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಪ್ಪ, ನೆಕ್ಸ್ಟ್ ಟಾಪಿಕ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಇಯರ್. ಸರಿನಾ? ನೆಕ್ಸ್ಟ್ ಇಯರ್ ನಲ್ಲಿ ನೆಕ್ಸ್ಟ್ ಟಾಪಿಕ್ ನೋಡೋಣ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಓಕೆ, ಸೊ ಲಿಸನ್, ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್ ಏನೋ ಡೌಟ್ ಇದೆಯಾ? ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದಪ್ಪ. ಅನ್ಮ್ಯೂಟ್ ಮಾಡ್ತೀನಿ. ಆನ್ಲೈನ್ ಸ್ಟೂಡೆಂಟ್ಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಓಕೆ, ಸರ್, ಬಯೋಮಾಸ್ ಎನರ್ಜಿ. ಬಯೋಮಾಸ್ ಎನರ್ಜಿ
ಸಿ ಬಯೋಮಾಸ್ ಎನರ್ಜಿನಲ್ಲಿ ಏನಾಗುತ್ತೆ ಅಂದ್ರೆ ದ ಮೇನ್ ಸೋರ್ಸ್ ಇಸ್ ಲೈಕ್ ವೇಸ್ಟ್ ಪ್ಲಾಂಟ್ ಮೆಟೀರಿಯಲ್ಸ್ ಇದೆಲ್ವಾ ಆ ಸೋರ್ಸ್ ನ ಯೂಸ್ ಮಾಡಿ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಸೊ ಅದೇನಾಗುತ್ತೆ ಅಂದ್ರೆ ಬರ್ನ್ ಮಾಡುವಾಗ ಲೈಕ್ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ನ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಒಂದು ಬಾಯ್ಲರ್ ಅಲ್ಲಿ ಇರೋ ವಾಟರ್ ಏನಾಗುತ್ತೆ ಬಾಯ್ಲ್ ಆಗುತ್ತೆ. ಓಕೆ, ಆ ತರ ಬಾಯ್ಲ್ ಆಗುವಾಗ ಅಲ್ಲಿ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟೀಮ್ ಜೊತೆ ಏನಾಗುತ್ತೆ ಅಂದ್ರೆ ಸಮ್ ಹಾಟ್ ವಾಟರ್ ಮಾಲಿಕ್ಯೂಲ್ಸ್ ಆಲ್ಸೋ ಬರುತ್ತೆ. ಆ ಸ್ಟೀಮ್ ಏನಾಗುತ್ತೆ ಅಂದ್ರೆ ಅಲ್ಲಿರೋ ಟರ್ಬೈನ್ ಅಲ್ಲಿ ಟಚ್ ಆಗುವಾಗ ಟರ್ಬೈನ್ ಸ್ಟಾರ್ಟ್ಸ್ ಟು ರೊಟೇಟ್. ಆ ಟರ್ಬೈನ್ ಏನಾಗುತ್ತೆ ರೊಟೇಟ್ ಆಗುತ್ತಪ್ಪ. ಆ ಟರ್ಬೈನ್ ಏನ ರೊಟೇಟ್ ಆದ್ರೆ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಓಕೆ, ಸ್ವಲ್ಪ ಸ್ಲೋ ಆಗಿ ಮಾಡಿ ಸರ್. ಓಕೆ, ಲಿಸನ್ ಮಾ, ಇದು ಆಕ್ಚುಲಿ ಇರೋದು ಏನಾಗುತ್ತೆ ಅಂದ್ರೆ ಒಂದು ಜನರಲ್ ಕಾನ್ಸೆಪ್ಟ್ ಇದೆ ಪವರ್ ಪ್ಲಾಂಟ್ ಅಲ್ಲ, ಇದು ಒಂದು ಮಾತ್ರ ಬೇಸಿಕ್ಸ್. ನೆಕ್ಸ್ಟ್ ರಿಮೈನಿಂಗ್ ಕ್ಲಾಸಸ್ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಓಕೆ, ಡೋಂಟ್ ವರಿ. ಕ್ವಶನ್ ಬರುತ್ತಾ? ಇದರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸಿ ರಿನ್ಯೂಬಲ್ ಸೋರ್ಸಸ್ ಎಕ್ಸಾಂಪಲ್ ಏನು? ಎಫ್ ಸಬ್ಜೆಕ್ಟ್ ಹಾರ್ಡ್ ಅನ್ಸುತ್ತೆ ಇವಾಗ ನೋಡಕ್ ಹಂಗಿರುತ್ತೆ, ಲಾಸ್ಟ್ ಅಲ್ಲಿ ನೀವೇ ಅಂತೀರಾ ಈ ತರ ಸಬ್ಜೆಕ್ಟ್ ಈಸಿ ಯಾವ್ದು ಇರಲ್ಲ ಅಂತೀರಾ. ಓಕೆ, ಇದ್ರಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ರಿನ್ಯೂಬಲ್ ಸೋರ್ಸಸ್ ಲೈಕ್ ಎಕ್ಸಾಂಪಲ್ಸ್ ಕೇಳ್ಬೋದು. ಸೊ ಐಡೆಂಟಿಫೈ ವಿಚ್ ಒನ್ ಇಸ್ ರಿನ್ಯೂಬಲ್ ಸೋರ್ಸಸ್ ಆರ್ ವಿಚ್ ಒನ್ ಇಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್. ನೆಕ್ಸ್ಟ್ ಐಡೆಂಟಿಫೈ ವಿಚ್ ಒನ್ ಇಸ್ ನಾನ್ ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಕೇಳ್ಬೋದು. ನೆಕ್ಸ್ಟ್ ಡಿಫ್ರೆಂಟ್ ಪವರ್ ಪ್ಲಾಂಟ್ ಇದಲ್ವಾ, ಆ ಪವರ್ ಪ್ಲಾಂಟ್ ಅಲ್ಲಿ ಇರೋದನ್ನ ಲೈಕ್ ಮೈನ್ ಸೋರ್ಸಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಮೈನ್ ಸೋರ್ಸಸ್ ಲೈಕ್ ಸೋಲಾರ್ ಪವರ್ ಪ್ಲಾಂಟ್ ಅಲ್ಲಿ ಮೈನ್ ಸೋರ್ಸಸ್ ಏನೇನು ಕೇಳ್ಬೋದು? ಸನ್ಲೈಟ್. ನೆಕ್ಸ್ಟ್ ಇನ್ವರ್ಟರ್ ಫಂಕ್ಷನ್ ಏನೇನು ಕೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸೋಲಾರ್ ಪ್ಯಾನಲ್ ಇಸ್ ಮೇಡ್ ಆಫ್ ವಿಚ್ ಮೆಟೀರಿಯಲ್, ಆ ತರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನೋಡಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಮೈನ್ ಸೋರ್ಸಸ್ ನೋಡಿದ್ರೆ ಯುರೇನಿಯಂ, ಥೋರಿಯಂ, ಪ್ಲೂಟೋನಿಯಂ. ಆ ತರ ಹೆವಿ ಆಟಮ್ಸ್ ನ ಒಂದು ನ್ಯೂಟ್ರಾನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಂಬೈನ್ ಮಾಡಿದ್ರೆ ಅದು ಸ್ಪ್ಲಿಟ್ ಆಗುತ್ತೆ. ಸೊ ಬೇರಿಯಂ, ಕ್ರಿಪ್ಟಾನ್ ಆ ತರ ಸ್ಪ್ಲಿಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಓಕೆ, ಓಕೆ ಸರ್. ಜಿಯೋಥರ್ಮಲ್. ಜಿಯೋಥರ್ಮಲ್ ಅಂದ್ರೆ ಜಿಯೋ ಮೀನ್ಸ್ ಅರ್ತ್, ಥರ್ಮಲ್ ಅಂದ್ರೆ ಹೀಟ್. ಅರ್ತ್ ಟೆಂಪರೇಚರ್ ಇಂದ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಈ ಜಿಯೋಥರ್ಮಲ್ ಮೋಸ್ಟ್ಲಿ ಯಾವ ಪ್ಲೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಪವರ್ ಪ್ಲಾಂಟ್ ನ ಸೆಟಪ್ ಮಾಡ್ತಾರೆ ಅಂದ್ರೆ ಓನ್ಲಿ ವ್ಯಾಲ್ಕನಸ್ ಏರಿಯಾಸ್ ಅಲ್ಲಿ ಮಾತ್ರ ಏನಾಗುತ್ತೆ ಈ ತರ ಪವರ್ ಪ್ಲಾಂಟ್ ನ ಸೆಟಪ್ ಮಾಡಬೇಕು. ಸೊ ಇಲ್ಲಿ ಗ್ರೌಂಡ್ ಲೆವೆಲ್ ಇಂದ ಏನಾಗುತ್ತೆ ಅಂದ್ರೆ ಒಂದು ಇಂಜೆಕ್ಟ್ ಮಾಡ್ತಾರೆ ಒಂದು ಪೈಪ್ ತರ. ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಲೈಕ್ ಅಂಡರ್ ಗ್ರೌಂಡ್ ನಲ್ಲಿ ಇರೋ ಹಾಟ್ ವಾಟರ್ ಏನಾಗುತ್ತೆ ಅಂದ್ರೆ ಮೇಲೆ ಕಳಿಸ್ತೀವಿ. ಮೇಲೆ ಕಳಿಸೋವಾಗ ಏನಾಗುತ್ತೆ ಅಂದ್ರೆ ಆ ಸ್ಟೀಮ್ ಬರುತ್ತಲ್ವಾ, ಆ ಸ್ಟೀಮ್ ಜೊತೆ ಸಮ್ ಹಾಟ್ ವಾಟರ್ ಮಾಲಿಕ್ಯೂಲ್ಸ್ ಬರುತ್ತೆ. ಆ ಸ್ಟೀಮ್ ಏನಾಗುತ್ತೆ ಅಂದ್ರೆ ಅಲ್ಲಿರೋ ಟರ್ಬೈನ್ ನಲ್ಲಿ ಟಚ್ ಆಗುವಾಗ ಟರ್ಬೈನ್ ಏನಾಗುತ್ತೆ ರೊಟೇಟ್ ಆಗುತ್ತಪ್ಪ. ಸೇಮ್ ಕಾನ್ಸೆಪ್ಟ್, ಟರ್ಬೈನ್ ರೊಟೇಟ್ ಆಗುವಾಗ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ನೆಕ್ಸ್ಟ್ ಹಾಟ್ ವಾಟರ್ಸ್ ಏನಾಗುತ್ತೆ ಅಂದ್ರೆ ಒಂದು ಕೂಲಿಂಗ್ ಟವರ್ ಕಂಡೆನ್ಸರ್ ಕಳಿಸ್ತೀವಿ. ಅದೇನಾಗುತ್ತೆ ಅಂದ್ರೆ ಕೂಲ್ ಮಾಡಿ ಮತ್ತೆ ರಿವರ್ಸ್ ಇಂಜೆಕ್ಟ್ ಮಾಡ್ತೀವಿ, ಮತ್ತೆ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಕಳಿಸ್ತೀವಿ. ಆ ತರ ಈ ಪ್ರಾಸೆಸ್ ನಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಓಕೆ Sir, nuclear fission and fusion. ನ್ಯೂಕ್ಲಿಯರ್ ಫಿಷನ್ ಅಂಡ್ ಫ್ಯೂಷನ್. ಓಕೆ, ನ್ಯೂಕ್ಲಿಯರ್ ಫಿಷನ್. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ಪ್ರಾಸೆಸ್ ನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಜಿಯೋಥರ್ಮಲ್ ಇಸ್ ರಿನ್ಯೂಬಲ್. ಸ್ಪ್ಲಿಟಿಂಗ್ ಎ ಹೆವಿ ಆಟಮ್. ಓಕೆ, ಒಂದು ಹೆವಿ ಆಟಮ್ ಇದೆ ಅದು ಯುರೇನಿಯಂ, ಅದ್ರದ್ದು ಮಾಸ್ ನಂಬರ್ ನೋಡಿದ್ರೆ ಜಾಸ್ತಿ ಇರುತ್ತೆ, 235 ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ ಒಂದು ನ್ಯೂಟ್ರಾನ್ ಜೊತೆ ಕಂಬೈನ್ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ಬೇರಿಯಂ, ಕ್ರಿಪ್ಟಾನ್ ಆ ತರ ಪ್ಲಸ್ 3 ನ್ಯೂಟ್ರಾನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ತರ ಸ್ಪ್ಲಿಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ನ ಯೂಸ್ ಮಾಡಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗುತ್ತೆ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಫಿಷನ್, ಸರಿನಾ, ನಾಟ್ ಫ್ಯೂಷನ್. ಸೊ ಫ್ಯೂಷನ್ ಇಸ್ ನಥಿಂಗ್ ಬಟ್ ಜಸ್ಟ್ ತಿಳ್ಕೊಳ್ಳಿ, ಫ್ಯೂಷನ್ ಅಂದ್ರೆ ಕಂಬೈನಿಂಗ್ ಟೂ ಲೈಟ್ ಮಾಲಿಕ್ಯೂಲ್ಸ್. ಓಕೆ, ಟೂ ಲೈಟ್ ಆಟಮ್ಸ್ ಏನಾಗುತ್ತೆ ಅಂದ್ರೆ ಕಂಬೈನ್ ಮಾಡಿದ್ರೆ ಒಂದು ಹೆವಿ ಆಟಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಬಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ಪ್ರಾಸೆಸ್ ನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಫಿಷನ್, ಸರಿನಾ? ಅಂಡರ್ಸ್ಟುಡ್? Yes, ಅರ್ಥ sir. ಆಯ್ತಪ್ಪ? ಥರ್ಮಲ್ ಎನರ್ಜಿ. ಥರ್ಮಲ್ ಎನರ್ಜಿ ಅಂದ್ರೆ ಥರ್ಮಲ್ ಮೀನ್ಸ್ ಹೀಟ್. ಸೊ ಹೀಟ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕೋಲ್ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಇನ್ನೊಂದು ಫಾಸಿಲ್ ಫ್ಯೂಯಲ್ಸ್ ಅದೇನಾಗುತ್ತೆ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಬರುತ್ತೆ, ಲೈಕ್ ಪೆಟ್ರೋಲ್, ಡೀಸೆಲ್ ಅದೆಲ್ಲ. ರಿನ್ಯೂವಬಲ್ ಆರ್ ನಾನ್ ರಿನ್ಯೂವಬಲ್ ಸರ್? ವಿಚ್ ಒನ್ ಪಾ? ಥರ್ಮಲ್ ಎನರ್ಜಿ, ಥರ್ಮಲ್ ಪವರ್. ಥರ್ಮಲ್ ಅಂದ್ರೆ ನಾನ್ ರಿನ್ಯೂಬಲ್, ಸರಿನಾ? ಥರ್ಮಲ್ ನಲ್ಲಿ ಏನೇನು ಬರುತ್ತೆ ಅಂದ್ರೆ ಲೈಕ್ ಕೋಲ್, ಪೆಟ್ರೋಲ್, ಡೀಸೆಲ್ ಅದೆಲ್ಲ ಥರ್ಮಲ್ ಅಲ್ಲಿ ಬರುತ್ತೆ. ಥರ್ಮಲ್ ಅಂದ್ರೆ ನಾನ್ ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ, ಸರಿನಾ? ಎಸ್ ಸರ್. ಓಕೆ, ಎನಿ ಅದರ್ ಡೌಟ್?
ಸೊ ಓನ್ಲಿ ಇದು ಬೇಸಿಕ್ಸ್, ಇದು ಸ್ವಲ್ಪ ಫಾಸ್ಟ್ ಅನ್ಸಿರ್ಬೋದು, ಬಟ್ ನೆಕ್ಸ್ಟ್ ಟೆಕ್ನಿಕಲ್ ಲೈಕ್ ಟಾಪಿಕ್ಸ್ ಎಲ್ಲ ಮಾಡುವಾಗ ನಿಧಾನಕ್ಕೆ ಹೇಳ್ಕೊಡ್ತೀನಿ, ಸರಿನಾ? ಓಕೆ ಸರ್. ಓಕೆ ಓಕೆ. ಬೇರೆ ಏನೋ ಡೌಟ್ ಇದೆಯಪ್ಪ? No, sir. No. Okay. What about others? If you have doubt, No. you can ask. Okay. For online students, last 5 to 10 minutes ಕೊಡೋ ಟೈಮ್ ನ ಯೂಟಿಲೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ಲೈನ್ ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದ್ರೆ ಅವ್ರು ಇಲ್ಲೇ ನೋಡ್ತಾರೆ, ಲೈಕ್ ಅವ್ರ ಡೌಟ್ ನ ಕ್ಲಾರಿಫೈ ಮಾಡ್ಕೊಂತಾರೆ. ಬಟ್ ಆನ್ಲೈನ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ಲಾಸ್ಟ್ 5 to 10 minutes ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಯಾವ ಕ್ವಶನ್ ಪಾ ನಿಮ್ಗೆ ಡೌಟ್ ಇರೋದು? ಸೊ ಒನ್ಸ್ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಈ PPT ನ PDF ಕನ್ವರ್ಟ್ ಮಾಡಿ ಕಳಿಸ್ಕೊಡ್ತೀನಿ, ಸರಿನಾ? ಯಾವ ಕ್ವಶನ್ ಡೌಟ್ ಇದೆಯಪ್ಪ? ರೋಹಿತ್, ನೆಕ್ಸ್ಟ್ ಕ್ವಶನ್. ಇದು ಅಲ್ಲ ಸರ್ ಇದೆ ಸರ್. ವಿಚ್ ಇಸ್ ಎ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕೇಳ್ತಾರೆ. ಕನ್ವೆನ್ಷನಲ್ ಅಂದ್ರೆ ಅನದರ್ ನೇಮ್ ಇಸ್ ನಾನ್ ರಿನ್ಯೂಬಲ್ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು 4 ಸೋರ್ಸಸ್ ಕೊಟ್ಟಿದ್ದಾರೆ. ಸೋಲಾರ್ ಅಂದ್ರೆ ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ, ದಟ್ ಮೀನ್ಸ್ ನಾನ್ ಕನ್ವೆನ್ಷನಲ್. ವಿಂಡ್ ಅಂದ್ರೆ ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಮಲ್ ಅಂದ್ರೆ ಕನ್ವೆನ್ಷನಲ್ ಸೋರ್ಸಸ್ ನಲ್ಲಿ ಬರುತ್ತೆ. ಥರ್ಮಲ್ ಮೀನ್ಸ್ ಲೈಕ್ ಕೋಲ್, ನೆಕ್ಸ್ಟ್ ಪೆಟ್ರೋಲ್, ಡೀಸೆಲ್, ಅದೆಲ್ಲ ಏನಾಗುತ್ತೆ ನಾನ್ ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ. ಹೈಡ್ರೋ ಎಲೆಕ್ಟ್ರಿಕ್ ಅಂದ್ರೆ ನಮ್ಗೆ ಗೊತ್ತು ರಿನ್ಯೂಬಲ್ ಟೈಪ್ ನಲ್ಲಿ ಬರುತ್ತೆ, ಎಸ್ ಸರ್. ಓಕೆ ಸರ್. ಸರಿನಾ? ಎನಿ ಅದರ್ ಡೌಟ್? ಸಂಜನಾ, ಯು ಡೋಂಟ್ ವರಿ ಮಾ, ನೆಕ್ಸ್ಟ್ ಕ್ಲಾಸ್ ಇಂದ ಏನಾಗುತ್ತೆ ಅಂದ್ರೆ ನಿಧಾನ ಹೇಳ್ಕೊಡ್ತೀನಿ. ಓಕೆ, ಇದು ಓನ್ಲಿ ಬೇಸಿಕ್ಸ್ ಇರೋದು, ಸರಿನಾ? ಬಟ್ ಇದರಲ್ಲಿ ಅಷ್ಟೊಂದು ಇನ್ ಡೆಪ್ತ್ ಏನೋ ಕ್ವಶನ್ಸ್ ಕೇಳಲ್ಲ. ಎನಿ ಅದರ್ ಡೌಟ್ ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್? ಡೌಟ್ ಇಲ್ಲ ಅಂದ್ರೆ ಯು ಕ್ಯಾನ್ ವೈಂಡ್ ಅಪ್. Okay students, we'll see you in the next class. Bye. Which one? So FEE ತುಂಬಾ ಈಸಿ ಇರುತ್ತೆ ಕಣ. ಓಕೆ, ಯು ಡೋಂಟ್ ವರಿ, ಸರಿನಾ? ನಾನು ಹೇಳೋದು ಮಾತ್ರ ಓದ್ಕೊಳ್ಳಿ. 20 ಔಟ್ ಆಫ್ 20 ಬರುತ್ತೆ. ಫಸ್ಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ನೆಗೆಟಿವ್ ಥಾಟ್ ನ ಏನಾಗುತ್ತೆ ಅಂದ್ರೆ ರಿಮೂವ್ ಮಾಡಿ. ಓಕೆ ಸರ್, ನಾನು ಬೇರೆ ಡಿಪಾರ್ಟ್ಮೆಂಟ್, FEE ತುಂಬಾ ಡಿಫಿಕಲ್ಟ್ ಇರುತ್ತೆ. ಏನಿಲ್ಲ, ನಾವು ಡೈಲಿ ಕರೆಂಟ್ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಈಗ FEE ಲೈಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಮಾತ್ರ ಕರೆಂಟ್ ಯೂಸ್ ಮಾಡ್ತಾರೆ ಏನು? ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇರೋರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಕರೆಂಟ್ ಅಂದ್ರೆ ಏನು, ವೋಲ್ಟೇಜ್ ಅಂದ್ರೆ ಏನು, ನೆಕ್ಸ್ಟ್ AC ಕರೆಂಟ್ ಅಂದ್ರೆ ಏನು, DC ಕರೆಂಟ್ ಅಂದ್ರೆ ಏನು, ಆಲ್ರೆಡಿ ನೀವು ಸ್ಕೂಲ್ ಸ್ಟ್ಯಾಂಡರ್ಡ್ಸ್ ಲೈಕ್ ಫಿಸಿಕ್ಸ್ ನಲ್ಲಿ ಓದಿರೋದೇ ಇನ್ನೊಂದ್ಸರಿ ರೀಕಾಲ್ ಮಾಡ್ತೀರಾ ಅಷ್ಟೇ. ಓಕೆ, ತುಂಬಾ ಈಸಿ ಇರುತ್ತೆ, ಡೋಂಟ್ ವರಿ, ಸರಿನಾ? ಎಸ್ ಸರ್. ಓಕೆ 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 ಸ್ಟೂಡೆಂಟ್ಸ್, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.